ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 19, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಉತ್ಸಾಹ, ಧೈರ್ಯ ಮತ್ತು ತ್ವರಿತ ನಿರ್ಧಾರಗಳ ಮೂಲಕ ದಿನವನ್ನು ಸಾಧನೆಯತ್ತ ಮುನ್ನಡೆಸಬಹುದು. ಆದರೆ ಈ ಶನಿವಾರ ಶನಿಗ್ರಹನ ಪ್ರಭಾವದಿಂದಾಗಿ ತಾಳ್ಮೆ ಹಾಗೂ ಸ್ಥಿರ ಮನೋಭಾವ ಅವಶ್ಯ. ಕೆಲವೊಮ್ಮೆ ನಿಮ್ಮ ಉಗ್ರ ಪ್ರತಿಕ್ರಿಯೆ ಸಮಸ್ಯೆಗೆ ಕಾರಣವಾಗಬಹುದು. ಆದ್ದರಿಂದ ಮಿತವಾದ ಶಬ್ದ ಮತ್ತು ಶಿಸ್ತಿನ ನಡೆ ಅತ್ಯಂತ ಮುಖ್ಯ. ಈ ದಿನ ಆತ್ಮ ಪರಿಶೀಲನೆಗೆ ಸೂಕ್ತವಾಗಿದ್ದು, ಭವಿಷ್ಯದ ಗುರಿಗಳನ್ನು ಪುನರ್ ಪರಿಶೀಲಿಸಲು ಅನುಕೂಲ. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಹಾಗೂ ಕೆಲವು ಗಂಭೀರವಾದ ನಿರ್ಧಾರಗಳನ್ನು ತಾಳ್ಮೆಯಿಂದ ಪರಿಗಣಿಸಲು ಉತ್ತಮ ದಿನವಿದು. ಹೊಸ ಪ್ರಾರಂಭಗಳ ಕುರಿತು ಉತ್ಸಾಹ ಇದ್ದರೂ ತಕ್ಷಣ ತೀರ್ಮಾನ ಕೈಗೊಳ್ಳದಿರಿ. ಹೊಸ ಸಂಪರ್ಕಗಳು, ಹಿರಿಯರ ಮಾರ್ಗದರ್ಶನ ಹಾಗೂ ಆಂತರಿಕ ಚಿಂತನೆಗೆ ಇದು ನೆರವಿನ ದಿನವಾಗಬಹುದು. ಯಾವುದೇ ಮಹತ್ವದ ನಿರ್ಧಾರಕ್ಕೆ ಮೊದಲು ಎಲ್ಲ ಆಯಾಮಗಳನ್ನು ಚರ್ಚಿಸಿ ವಿಶ್ಲೇಷಿಸಿ ನಂತರವೇ ಮುನ್ನಡೆಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ತೀವ್ರ ಸ್ಪರ್ಧೆಯ ವಾತಾವರಣ ಎದುರಾಗಬಹುದು. ಆದರೆ ನೀವು ತೋರಿಸುವ ಧೈರ್ಯ, ಕಾರ್ಯದಕ್ಷತೆ, ಸಮಯ ನಿರ್ವಹಣೆ ಹಾಗೂ ನಿಷ್ಠೆ ನಿಮ್ಮನ್ನು ಗೆಲುವಿನತ್ತ ಕರೆದೊಯ್ಯುತ್ತದೆ. ಈ ದಿನ ಹಿರಿಯ ಅಧಿಕಾರಿಗಳೊಂದಿಗೆ ಗಂಭೀರ ಚರ್ಚೆಗಳು, ಮೌಲ್ಯಮಾಪನಗಳು ಅಥವಾ ಹೊಸ ಯೋಜನೆಗಳ ಜವಾಬ್ದಾರಿಗಳ ಬಗ್ಗೆ ನಿರ್ಧಾರಗಳ ಸಾಧ್ಯತೆ ಇದೆ. ಕಚೇರಿಯ ಕೆಲಸದಲ್ಲಿ ಹೆಚ್ಚು ಗಮನ ನೀಡಿ. ತಾರತಮ್ಯದಿಂದ ಕೆಲಸಗಳನ್ನು ಪೂರೈಸುವುದು ಇಂದು ಮುಖ್ಯ. ನಿರ್ಲಕ್ಷ್ಯದಿಂದ ಅನಗತ್ಯ ಗೊಂದಲಗಳಿಗೆ ಎಡೆಮಾಡಿಕೊಡಬಾರದು. ಸ್ವತಂತ್ರ ವೃತ್ತಿಪರರಿಗೆ, ಕಾನ್ಸಲ್ಟೆಂಟ್ಗಳು ಅಥವಾ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರದಲ್ಲಿರುವವರಿಗೆ ಇಂದು ಉತ್ತಮ ಅವಕಾಶಗಳು ಸಿಗಬಹುದು. ವಿದೇಶ ಸಂಪರ್ಕಗಳು, ಹೊಸ ಕ್ಲೈಂಟ್ ಸಂಪರ್ಕಗಳು ಇತ್ಯಾದಿಗೆ ಇದು ಪ್ರಾರಂಭದ ದಿನವಾಗಬಹುದು. ಉದ್ಯಮಿಗಳಿಗೆ ಇವತ್ತು ವ್ಯವಹಾರ ದೃಷ್ಟಿಯಿಂದ ಲೆಕ್ಕಪತ್ರ ಪರಿಶೀಲನೆ, ಹಳೆ ಬಾಕಿ ವಸೂಲಿ, ಹೊಸ ಪಾಲುದಾರರ ಚರ್ಚೆ ಇತ್ಯಾದಿಗೆ ಅನುಕೂಲ. ಆದರೆ ಶನಿಗ್ರಹನ ಪರಿಣಾಮದಿಂದ ಬಂಡವಾಳ ಹೂಡಿಕೆಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಕಡಿಮೆ ಮುಡಿದೊಡನೆ ಖರ್ಚು ಹೆಚ್ಚಾದ ಫಲಿತಾಂಶ ಪಡೆಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ವಿವೇಕ ಅಗತ್ಯ. ಅನಿರೀಕ್ಷಿತ ಖರ್ಚುಗಳ ಸಂಭವವಿದೆ. ಮುಖ್ಯವಾಗಿ ಕುಟುಂಬದ ಅಗತ್ಯಗಳು, ವಾಹನ ನಿರ್ವಹಣೆ ಅಥವಾ ವೈದ್ಯಕೀಯ ಸಂಬಂಧಿತ ವೆಚ್ಚಗಳೇನಬಹುದು. ಆದ್ದರಿಂದ ಈ ದಿನ ಅನವಶ್ಯಕ ಖರೀದಿಗಳನ್ನು ತಡೆಯುವುದು ಉತ್ತಮ. ಹಳೆ ಸಾಲಗಳ ಪಾವತಿ ಯೋಗ್ಯವಾದ ದಿನ. ಆದರೆ ಹೊಸ ಸಾಲದ ನಿರ್ಧಾರಗಳಿಗೆ ಇನ್ನಷ್ಟು ಸಮಯ ತೆಗೆದುಕೊಳ್ಳಿ. ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭದ ಆಸೆಗೆ ತಕ್ಷಣ ಕುಣಿಯಬೇಡಿ. ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಅನುಸರಿಸಬೇಕು. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಗೆ ಇಂದಿನ ದಿನ ಸೂಕ್ತವಲ್ಲ. ದಿನದ ದ್ವಿತೀಯಾರ್ಧದಲ್ಲಿ ಹಣಕಾಸು ಲೆಕ್ಕಪತ್ರ ಪರಿಶೀಲನೆ ಮಾಡುವುದು ಉತ್ತಮ. ಬಹುಪಾಲು ಲಾಭ ಪ್ರಕಾರದ ವ್ಯವಹಾರಗಳಲ್ಲಿ ತಾತ್ಕಾಲಿಕ ಧನಾಗಮನವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮ ಅಥವಾ ಹೆಚ್ಚು ಪ್ರಯಾಣದಿಂದಾಗಿ ದೇಹದಲ್ಲಿ ಶಕ್ತಿಹೀನತೆ ಕಾಣಬಹುದು. ತಲೆನೋವು, ಜೀರ್ಣಕ್ರಿಯೆ ತೊಂದರೆ, ಬೆನ್ನು ಅಥವಾ ಮೊಣಕಾಲಿನ ನೋವುಗಳಾಗಬಹುದು. ನೀರು ಕುಡಿಯುವ ಪ್ರಮಾಣವನ್ನು ಹೆಚ್ಚಿಸಿ. ಬಿಸಿಲು ತಪ್ಪಿಸಿ. ಊಟ ಸಮಯಕ್ಕೆ ಮಾಡುವುದು ಮುಖ್ಯ. ಶನಿವಾರದ ಶನಿಗ್ರಹನ ಪರಿಣಾಮದಿಂದಾಗಿ ಕೆಲವರಿಗೆ ಮಾನಸಿಕ ನಿರಾಶೆ ಅಥವಾ ಜಿಜ್ಞಾಸೆಯ ಪರಿಸ್ಥಿತಿ ಉಂಟಾಗಬಹುದು. ಧ್ಯಾನ, ಪ್ರಾಣಾಯಾಮ, ಯೋಗ ಇವುಗಳಲ್ಲಿ ತೊಡಗಿದರೆ ಉತ್ತಮ. ಔಷಧೀಯ ವಾಸನೆಯ ತೈಲ, ಎಣ್ಣೆ ಅಥವಾ ಸ್ನಾನದಿಂದ ಶ್ರಮ ನಿವಾರಣೆಯಾಗಬಹುದು. ಆರೋಗ್ಯದಲ್ಲಿ ನಿರಂತರ ಶಕ್ತಿಯ ಸ್ಥಿರತೆಗಾಗಿ ಇಂದು ಎಣ್ಣೆ ಮಸಾಜ್ ಅಥವಾ ಸುಸಂಗತ ಆಹಾರ ಸೇವನೆ ಅನುಕೂಲ. ಸೋಮಾರಿ ಮನೋಭಾವದಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಣ್ಣ ಮಾತುಗಳಿಂದ ಅನಗತ್ಯ ಚರ್ಚೆಗಳಿಗೆ ಎಡೆಮಾಡಿಕೊಡುವ ಸಾಧ್ಯತೆ ಇದೆ. ನಿಮಗೆ ಅಜಾಗರೂಕವಾಗಿ ಬಂದ ಮಾತುಗಳ ಪ್ರಭಾವದಿಂದಾಗಿ ಪತ್ನಿ ಅಥವಾ ಪತಿಯಿಂದ ದೂರದ ಒತ್ತಡ ಉಂಟಾಗಬಹುದು. ಆದ್ದರಿಂದ ಶಾಂತವಾಗಿ ಮಾತನಾಡುವುದು ಅತ್ಯಂತ ಅಗತ್ಯ.
ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಗಂಭೀರ ಚರ್ಚೆ ಅಥವಾ ಜೀವನದ ಮುಂದಿನ ಹಾದಿ ಬಗ್ಗೆ ನಿರ್ಧಾರ ಸಾಧ್ಯ. ಪ್ರೀತಿಯ ಮಾತುಗಳಿಂದ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಮಕ್ಕಳು ಅಥವಾ ಹಿರಿಯರೊಂದಿಗೆ ಕಳೆಯುವ ಸಮಯ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲಿದೆ. ಪರಿವಾರದ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚು ಜವಾಬ್ದಾರಿ ಅಗತ್ಯ. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಇಂದು ಅತ್ಯಂತ ಫಲಕಾರಿಯಾಗುವುದು. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ದೀಪದಾನ, ಜಪ ಮತ್ತು ಶನಿ ಸನ್ನಿಧಿಯಲ್ಲಿ ಧ್ಯಾನ ಮಾಡುವುದು ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿಗೆ ಎಳ್ಳಿನ ಎಣ್ಣೆ ದೀಪವನ್ನು ತಾಮ್ರದ ಪಾತ್ರೆಯಲ್ಲಿ ಇಟ್ಟು ಅರ್ಪಿಸಿ. ಕೂಲಿಕಾರರಿಗೆ ಬಟ್ಟೆ, ಅನ್ನ, ತಿಂಡಿ ಅಥವಾ ಹಣದ ರೂಪದಲ್ಲಿ ದಾನ ಮಾಡುವುದರಿಂದ ಪಾಪ ನಿವಾರಣೆಯಾಗುವುದು. ಶನಿಗೆ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸುವುದರಿಂದ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಶಕ್ತಿ ಪ್ರತೀಕ. ಇದು ಶಿಸ್ತಿನ, ಶ್ರಮದ ಹಾಗೂ ಸ್ಥಿರತೆಗೆ ಸೂಚನೆ ನೀಡುತ್ತದೆ. ಧೈರ್ಯದಿಂದ ಇದನ್ನು ನಿಮ್ಮ ಕಾರ್ಯಗಳಲ್ಲಿ ಬಳಸಿದರೆ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣದಿಂದ ಆತ್ಮವಿಶ್ವಾಸ, ಶ್ರದ್ಧೆ, ಸ್ಥಿತಪ್ರಜ್ಞೆ ಉಂಟಾಗುತ್ತದೆ. ಇಂದು ನೀಲಿ ಬಣ್ಣದ ಉಡುಗೆ ಅಥವಾ ನೀಲಿ ಹೂವಿನಿಂದ ಶನಿಗೆ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ನಿರ್ಣಯ, ಲೆಕ್ಕಪತ್ರ ಪರಿಶೀಲನೆ ಅಥವಾ ವ್ಯಾಪಾರ ಚಟುವಟಿಕೆಗಳನ್ನು ಮಾಡಿದರೆ ಶ್ರೇಷ್ಠ ಫಲ ಸಿಗುವುದು. ನಿಮ್ಮ ಮನಸ್ಸು ಜಾಗೃತವಾಗಿರುವ ಸಮಯವಿದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನ ನಿಶ್ಚಿತವಾಗಿ ಕೆಲವು ಆತ್ಮಪರ ಪರಿಶೀಲನೆ ಮತ್ತು ಆತ್ಮವಿಶ್ವಾಸವನ್ನು ಒತ್ತಿಸಿಕೊಳ್ಳುವ ಸಂದರ್ಭಗಳನ್ನು ಒದಗಿಸಬಹುದು. ಶನಿವಾರ ಶನಿಗ್ರಹಣ ಪ್ರಭಾವದಿಂದ ನಿಮ್ಮ ನೆಮ್ಮದಿ ಪರೀಕ್ಷೆಗೆ ಒಳಪಡುವ ಸಾಧ್ಯತೆಗಳಿವೆ. ತಾಳ್ಮೆ ಮತ್ತು ಧೈರ್ಯದಿಂದ ಪ್ರತಿಸ್ಪಂದನೆ ನೀಡಿದರೆ ಯಾವುದೇ ಅಡಚಣೆಗಳನ್ನು ದಾಟಬಹುದು. ನಿಮ್ಮ ಸಹನೆ ಮತ್ತು ದೃಢ ನಿಶ್ಚಯ ಇವತ್ತು ಯಶಸ್ಸಿಗೆ ದಾರಿ ಹಾಯಿಸುವ ಪ್ರಮುಖ ತತ್ವಗಳು. ಇಂದು ಹಳೆಯ ಅನ್ಫಿನಿಶ್ಡ್ ಕೆಲಸಗಳನ್ನು ಮುಕ್ತಾಯ ಮಾಡುವ ಯೋಗ್ಯ ಕಾಲ. ದಿನದ ಮೊದಲಾರ್ಧದಲ್ಲಿ ನಿರಂತರ ಒತ್ತಡವಿದ್ದರೂ ಮಧ್ಯಾಹ್ನದ ಬಳಿಕ ಪರಿಸ್ಥಿತಿ ಅನುಕೂಲವಾಗಬಹುದು. ಗುರಿಗಳನ್ನು ಪುನರ್ ಪರಿಶೀಲಿಸಿ ಮತ್ತು ಹೊಸ ದಿಕ್ಕಿನಲ್ಲಿ ಮುನ್ನಡೆಯುವ ತೀರ್ಮಾನ ಮಾಡುವುದು ಉತ್ತಮ. ಸ್ನೇಹಿತರಿಂದ ಕೆಲವೊಂದು ನಿರೀಕ್ಷಿತ ಮಾಹಿತಿಗಳು ಲಭಿಸಬಹುದು. ಸಹೃದಯತೆಯಿಂದ ಮತ್ತು ಕೋಪವಿಲ್ಲದ ನಡೆ ಇಂದು ಬಹುಮುಖ್ಯ. ಮೌನ ಮತ್ತು ಪರಿಶೀಲನೆಯ ಜೀವನ ಧೋರಣೆ ಈ ದಿನ ನಿಮ್ಮ ಶಕ್ತಿಯಾಗಿರಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಈಗಾಗಲೇ ಇದವೆನಿಸುವ ನಿರೀಕ್ಷೆಗಳಿಗಿಂತ ಭಿನ್ನವಾಗಿ ಕೆಲವು ಸವಾಲುಗಳು ಎದುರಾಗಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಪರಿಶ್ರಮ ಮತ್ತು ಶಿಸ್ತಿಗೆ ಮಾನ್ಯತಾ ನೀಡಿದರೂ ತಕ್ಷಣ ಲಾಭದ ನಿರೀಕ್ಷೆ ಬೇಡ. ಈ ದಿನ ನಿಮ್ಮ ಶ್ರಮದ ಫಲ ಮುಂದಿನ ವಾರಗಳಲ್ಲಿ ಸ್ಪಷ್ಟವಾಗಲಿದೆ. ನಿಮ್ಮ ಶ್ರದ್ಧೆ ಮತ್ತು ನಿಯಮಿತತೆ ಮೂಲಕ ಹೊಸ ಜವಾಬ್ದಾರಿಗಳು ನಿಮಗೆ ಹರಿದು ಬರುವ ಸಾಧ್ಯತೆಗಳಿವೆ. ಟೆಕ್ನಿಕಲ್ ಫೀಲ್ಡ್, ಬ್ಯಾಂಕಿಂಗ್, ಲಾಜಿಸ್ಟಿಕ್ಸ್ ಅಥವಾ ಸರ್ಕಾರಿ ಇಲಾಖೆಯ ನೌಕರರಿಗೆ ಹೊಸ ತರಬೇತಿ ಅಥವಾ ಮೌಲ್ಯಮಾಪನ ಸಂಭವನೀಯ. ಉದ್ಯಮಿಗಳಿಗೆ ಇಂದು ಹೊಸ ವ್ಯವಹಾರ ತೀರ್ಮಾನ ಅಥವಾ ಪಾಲುದಾರರ ಚರ್ಚೆ ವಿಳಂಬವಾಗಬಹುದು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಹೆಚ್ಚಿನ ಮುಡಿದೊಡನೆ ಖರ್ಚು, ನಿರ್ಧಾರ ಕೈಗೊಳ್ಳುವುದು ಸೂಕ್ತವಲ್ಲ. ಬದಲಿಗೆ ಹಳೆಯ ಗ್ರಾಹಕರ ಜೊತೆ ಸಂಬಂಧ ಪುನಃ ಬಲಪಡಿಸಿ. ಕಂಪನಿಗಳ ಬಾಕಿ ವಸೂಲಿ ಯತ್ನಕ್ಕೆ ಅನುಕೂಲ. ಹಣಕಾಸಿನ ವ್ಯವಹಾರಗಳಲ್ಲಿ ಇವತ್ತು ಡಾಕ್ಯುಮೆಂಟೇಶನ್, ಆಡಿಟ್, ಅಗ್ರಿಮೆಂಟ್ ಪರಿಶೀಲನೆ ಮಾಡುವುದು ಉತ್ತಮ. ತಾಂತ್ರಿಕ ವಿಷಯಗಳ ಮೇಲೆ ಹೆಚ್ಚಿನ ಒತ್ತಡವಿರುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯಗಳಲ್ಲಿ ಹೆಚ್ಚು ಜವಾಬ್ದಾರಿ ಮತ್ತು ಎಚ್ಚರಿಕೆ ಅಗತ್ಯವಿದೆ. ಏಕೆಂದರೆ ಇಂದಿನ ದಿನದಲ್ಲಿ ಅನಿರೀಕ್ಷಿತ ವೆಚ್ಚ ಅಥವಾ ಹಳೆ ಸಾಲದ ತುರ್ತು ಪಾವತಿ ಯೋಗವಿದೆ. ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ಹೊಸ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಲ್ಲ. ಬಹುಪಾಲು ಶ್ರಮ ಹೂಡಿದರೂ ತಕ್ಷಣ ಲಾಭವಿಲ್ಲದಿರುವ ಸಾಧ್ಯತೆ ಇದೆ. ಷೇರು ಬಂಡವಾಳ, ರಿಯಲ್ ಎಸ್ಟೇಟ್ ಅಥವಾ ಬಂಡವಾಳ ಹೂಡಿಕೆಗಳಲ್ಲಿ ತಡೆಕೊಟ್ಟು ನಿರೀಕ್ಷೆ ಇರಿಸಿಕೊಳ್ಳಿ. ಅಳವಡಿಕೆ, ನವೀಕರಣ, ಮನೆ ಪರಿಹಾರ, ವಾಹನ ಸೇವೆ ಇತ್ಯಾದಿಗಳ ಮೇಲೆ ಖರ್ಚು ಸಂಭವಿಸಬಹುದು. ಆದ್ದರಿಂದ ಇಂದಿನ ಹಣಕಾಸು ವ್ಯವಹಾರಗಳಲ್ಲಿ ತಾಳ್ಮೆ, ಯೋಚನೆ ಮತ್ತು ಸಮಗ್ರ ಲೆಕ್ಕಪತ್ರದ ಪರಿಶೀಲನೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಬಿಸಿಲಿನ ಪರಿಣಾಮದಿಂದ ದಣಿವು, ಜೀರ್ಣಕ್ರಿಯೆ ಅಸ್ವಸ್ಥತೆ, ಸೊಂಟ ನೋವು ಅಥವಾ ನೆಗಡಿ ಪಿಡುಗಬಹುದು. ಇದರೊಂದಿಗೆ ಶನಿಗ್ರಹಣ ದಿನವಾದ ಕಾರಣದಿಂದಾಗಿ ಮಾನಸಿಕ ಒತ್ತಡವು ಹೆಚ್ಚಾಗುವ ಸಾಧ್ಯತೆ ಇದೆ. ಆಹಾರ ನಿಯಮಿತವಾಗಿ ಹೊತ್ತಿಗೆ ತಿನ್ನುವುದು ಮುಖ್ಯ.
ಹೆಚ್ಚಿರುವ ರಕ್ತದೊತ್ತಡ, ಡಯಾಬಿಟಿಸ್ ಅಥವಾ ಶ್ವಾಸಕೋಶ ಸಂಬಂಧಿತ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಿ. ಈ ದಿನ ಬೆಳಗಿನ ವೇಳೆ ತುಳಸಿ ತೆಂಗಿನಕಾಯಿ ನೀರಿನಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ. ಧ್ಯಾನ, ಪ್ರಾಣಾಯಾಮ ಮೂಲಕ ಮನಸ್ಸು ಸ್ಥಿರಗೊಳಿಸಿ. ಬಹಳಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಅವಶ್ಯ. ಮಸಾಜ್ ಅಥವಾ ಆಯುರ್ವೇದ ಚಿಕಿತ್ಸೆಯಿಂದ ಶ್ರೇಷ್ಠ ಶ್ರಮ ನಿವಾರಣೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಹಿರಿಯರ ಜೊತೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಆದರೆ ನಿಮಗೆ ಅಗತ್ಯವಿರುವ ಶಾಂತಿ ಅವರಿಂದಲೇ ಸಿಗುತ್ತದೆ. ಆದ್ದರಿಂದ ಶ್ರದ್ಧೆ ಮತ್ತು ಕೃತಜ್ಞತೆಯಿಂದ ವರ್ತನೆ ಮಾಡಿ. ಪತ್ನಿ ಅಥವಾ ಪತಿ ಜೊತೆ ಕೆಲವೊಂದು ಭಾವನಾತ್ಮಕ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ನಿಮ್ಮ ನಿರ್ಧಾರಗಳು ಸಂಬಂಧವನ್ನು ಬಲಪಡಿಸುವಂತೆ ಇರುವುದನ್ನು ಗಮನಿಸಬೇಕು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ವಿಷಯವಾಗಿ ದಿನದೊಳಗೆ ಚಿಂತೆ ಆಗಬಹುದು. ಇಂದಿನ ದಿನ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಕುಟುಂಬದ ಸಂಪರ್ಕವನ್ನು ಗಟ್ಟಿಗೊಳಿಸುತ್ತದೆ. ಸಹೋದರರೊಂದಿಗೆ ಸಹಕಾರ, ಅನುಭವ ಹಂಚಿಕೆ ಆಗಬಹುದು. ಕುಟುಂಬದ ಒಳಾಂಗಣದಲ್ಲಿ ಪ್ರೀತಿಯ ಬಿಂದು ಹಚ್ಚಲು ದಿನದ ಉತ್ತರಾರ್ಧವನ್ನು ಸಮರ್ಪಿಸಿ. ವೀಕ್ಷಕರೇ, ನೀವು ಇಂದು ಶನಿವಾರವಾದ್ದರಿಂದ ಶನಿಗ್ರಹನ ಶಾಂತಿಯ ತತ್ವವನ್ನು ಅನುಸರಿಸಬೇಕು. ಶನಿಗೆ ಅರ್ಚನೆ, ಎಳ್ಳಿನ ಎಣ್ಣೆ ದೀಪ, ಕಪ್ಪು ಉಡಿಗೆ ಅಥವಾ ಕಪ್ಪು ಹೂವಿನಿಂದ ಪೂಜೆ ಮಾಡುವುದು ಶ್ರೇಷ್ಠ. ಓಂ ಪ್ರಾಂ ಪ್ರೀ ಪ್ರೌ ಸಂ ಶನೀಶ್ಚರಾಯ ನಮಃ ಎಂಬ ಶನಿ ಮಂತ್ರವನ್ನು 54 ಬಾರಿ ಜಪಿಸಿ. ಆಲಸ್ಯವನ್ನು ತೊರೆದು ಶ್ರಮದ ಹಾದಿಯಲ್ಲಿ ನಿಮ್ಮ ಚಿಂತನೆ ಮತ್ತು ಶಕ್ತಿಯನ್ನು ಕೇಂದ್ರೀಕರಿಸಿ. ಶನಿಗೆ ನವಗ್ರಹ ಮಂತ್ರ ಜಪ ಅಥವಾ ತಿಲತರ್ಪಣ. ಅಗತ್ಯವಿರುವವರಿಗೆ ಆಹಾರದ ದಾನ ಇಂದು ಪಾಪಕ್ಷಯಕ್ಕೆ ಕಾರಣವಾಗಬಹುದು. ಇದರಿಂದ ನಿಮ್ಮ ಚಿಂತೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಅದೃಷ್ಟದ ಸಂಖ್ಯೆ 6. ಇದು ಸೌಂದರ್ಯ, ಸಮತೋಲನ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತ. ಇಂದಿನ ದಿನ ನಿಮ್ಮ ಕಾರ್ಯಗಳಲ್ಲಿ ಈ ಸಂಖ್ಯೆಯ ಆಧಾರಿತ ನಿರ್ಧಾರ ನಿಮಗೆ ಲಾಭದಾಯಕ. ಅದೃಷ್ಟದ ಬಣ್ಣ ಕಪ್ಪು. ಶನಿಗೆ ಇಷ್ಟವಾದ ಬಣ್ಣ ಕಪ್ಪು ಉಡುಗೆ, ಕಪ್ಪು ಹೂವು ಅಥವಾ ಕಪ್ಪು ನಾಣ್ಯ ದಾನದಿಂದ ಶನಿಗ್ರಹ ಶಾಂತಿ ದೊರೆಯಬಹುದು. ಇಂದಿನ ದಿನ ಕಪ್ಪು ಬಣ್ಣವನ್ನು ಶಕ್ತಿಯ ಸಂಕೇತವಾಗಿ ಧರಿಸಿ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ಸಂಜೆ 6:15. ಈ ವೇಳೆಯಲ್ಲಿ ಷಣ್ಮುಖ ಆರಾಧನೆ, ಶನಿ ಮಂತ್ರ ಜಪ, ಧ್ಯಾನ ಅಥವಾ ಅರ್ಥಪೂರ್ಣ ಚರ್ಚೆಗಳಿಗೆ ಉತ್ತಮ ಸಮಯ. ನಿಮ್ಮ ಕಾರ್ಯಗಳಲ್ಲಿ ಶಕ್ತಿ ಮತ್ತು ಸ್ಪಷ್ಟತೆಯ ಲಾಭವಾಗುವುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ಶನಿವಾರ ನಿಮ್ಮ ಚಲನೆಯು ಮನಸ್ಸಿನ ಸ್ಥಿತಿಗತಿಯನ್ನು ಬದಲಾಯಿಸುವ ದಿನವಾಗಿದೆ. ಇಂದಿನ ಗ್ರಹಸ್ಥಿತಿಯಿಂದ ನೀವು ತೀರ್ಮಾನಾತ್ಮಕ ಬದಲಾವಣೆಗಳನ್ನು ಮಾಡುವ ಯೋಗವಿದೆ. ಆದರೆ ಶನಿ ಗ್ರಹನ ಪ್ರಭಾವದಿಂದ ನಿಮ್ಮ ಮಾತನಾಡುವ ಶೈಲಿ ಹಾಗೂ ಆಲೋಚನೆಯ ಧೋರಣೆಯ ಮೇಲೆ ಎಚ್ಚರಿಕೆಯಿಂದಿರಬೇಕು. ಇಂದು ಕೆಲವು ನಿರ್ಧಾರಗಳು ತಾತ್ಕಾಲಿಕ ತೊಂದರೆ ಉಂಟು ಮಾಡಬಹುದು, ಆದರೆ ಭವಿಷ್ಯದ ದೃಷ್ಟಿಯಿಂದ ಶ್ರೇಷ್ಠವಾಗಿರುತ್ತವೆ. ಹಳೆಯ ಪಾಠಗಳು, ಪರಿಚಯಗಳು ಹಾಗೂ ನೆನಪುಗಳು ಪುನಃ ಜಾಗೃತವಾಗುವ ಸಾಧ್ಯತೆ ಇದೆ. ದಿನದ ಮೊದಲಾರ್ಧದಲ್ಲಿ ದೈಹಿಕ ಶ್ರಮ ಹಾಗೂ ಆತುರ ಇರುವುದರಿಂದ ಅಲ್ಪ ಅಸ್ವಸ್ಥತೆ ಕಾಣಬಹುದು. ಆದರೆ ದಿನದ ದ್ವಿತೀಯಾರ್ಧದಿಂದ ನಿಶ್ಚಿತತೆ ಮತ್ತು ಜವಾಬ್ದಾರಿ ಸುಧಾರಿಸುತ್ತವೆ. ಆದರೆ ಯಾತನೆಗೆ ಎದುರಾಗಿ ನಿಲ್ಲುವ ಶಕ್ತಿ ಇಂದು ನಿಮ್ಮೊಳಗೆ ಎಚ್ಚರಗೊಳ್ಳಲಿದೆ. ಸಮಯದಿಂದ ಕಲಿಯುವ ದೃಢತೆ ಹಾಗೂ ಶ್ರದ್ಧೆ ಇಂದು ನಿಮ್ಮ ದೊಡ್ಡ ಬಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗಬಹುದು. ನಿಮ್ಮ ಮೇಲ್ವಿಚಾರಕರು ಅಥವಾ ಸಹೋದ್ಯೋಗಿಗಳೊಂದಿಗೆ ಕೆಲವು ತೀವ್ರ ಮಾತುಕತೆಗಳ ಸಂಭವವಿದೆ. ಆದರೆ ಬುದ್ಧಿಮತ್ತೆಯಿಂದ ಹಾಗೂ ಶಾಂತ ಚಿಂತನೆಯಿಂದ ಆ ಗೊಂದಲವನ್ನು ಪರಿಹರಿಸಬಹುದು. ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ಇಂದಿನ ದಿನ ಸವಾಲಿನದು, ಆದರೂ ನಿಮಗೆ ಮುನ್ನೋಟದ ದೃಷ್ಟಿ ಇದೆ. ತಾಂತ್ರಿಕ ಕೆಲಸಗಳಲ್ಲಿ ನಿಖರತೆ ಮುಖ್ಯ. ವರದಿಗಳು, ಲೆಕ್ಕಪತ್ರ ಅಥವಾ ವರಮಾನ ಸಂಬಂಧಿತ ದಾಖಲೆಗಳ ಜತೆ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ವಿದ್ಯಾರ್ಥಿಗಳು ಅಥವಾ ಪರೀಕ್ಷೆಯ ತಯಾರಿ ನಡೆಸುತ್ತಿರುವವರು ತಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು. ತಿರುಗುಮರಳು ವಿಚಾರಗಳನ್ನು ತಕ್ಷಣ ಬದಲಾಯಿಸಿದ್ರಿ. ಆಲೋಚಿಸಿ, ವಿಶ್ಲೇಷಿಸಿ, ನಂತರ ತೀರ್ಮಾನಿಸಿ. ಉದ್ಯಮಿಗಳಿಗೆ ಇಂದಿನ ದಿನ ಕೆಲವು ಕಠಿಣ ನಿರ್ಧಾರಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ಹಳೆಯ ಬಾಕಿಗಳ ವಸೂಲಿ ಅಥವಾ ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ವೇಳೆ ನಿಮಗೆ ನಿಮ್ಮ ಮಾತಿನ ಪ್ರಭಾವ ತಿಳಿಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಅಸ್ಥಿರತೆಗೊಳಗಾಗುವ ಸಾಧ್ಯತೆ ಇದೆ. ದ್ವಿತೀಯಾದಾಯದ ಮೂಲಗಳಿಂದ ಕೆಲವು ನಿರೀಕ್ಷಿತವಲ್ಲದ ಖರ್ಚುಗಳು ಎದುರಾಗಬಹುದು. ಕೊನೆಗೆ ದಿನದ ಅಂತ್ಯದವರೆಗೆ ಹಣದ ಲೆಕ್ಕಪತ್ರ ಸಮತೋಲನ ಕಟ್ಟಿ ಹಾಕಬೇಕಾದ ಸ್ಥಿತಿ ಬರುತ್ತದೆ. ಹಳೆಯ ಸಾಲ ಪಾವತಿ ಅಥವಾ ಸಾಲದ ಮರುತಾಳ್ಮೆಯು ಇಂದು ಶ್ರೇಷ್ಠ. ಹೂಡಿಕೆಗೊಳಿಸುವ ಮುನ್ನ ಬಹುಪಾಲು ವಿಶ್ಲೇಷಣೆ ಅಗತ್ಯ. ಬಡ್ಡಿದರ, ಸಾಲದ ಅವಧಿ ಇತ್ಯಾದಿಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ.
ನಾಣ್ಯ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆ ಸಂಬಂಧಿತ ವ್ಯವಹಾರಗಳಲ್ಲಿ ಶನಿಗ್ರಹನ ಪ್ರಭಾವದಿಂದಾಗಿ ತಾತ್ಕಾಲಿಕ ಕುಸಿತದ ಸಾಧ್ಯತೆ ಇರುವುದರಿಂದ ಅದರಲ್ಲಿ ತಾಳ್ಮೆ ವಹಿಸಿ ಹಣ ಹೂಡಿಕೆ ಮಾಡುವ ಮೊದಲು ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈನಂದಿನ ಚಟುವಟಿಕೆಯಲ್ಲಿ ಇಂದಿನ ದಿನ ಹೆಚ್ಚು ಚಲನೆ, ಹೆಚ್ಚು ಮಾತು, ಹೆಚ್ಚು ಒತ್ತಡ ಇದೆ. ಇದರ ಪರಿಣಾಮವಾಗಿ ಶ್ವಾಸಕೋಶ, ಗಂಟಲು ಅಥವಾ ನರ ಸಂಬಂಧಿತ ಸಮಸ್ಯೆಗಳ ಸಂಭವವಿದೆ. ಧೂಳು, ಧೂಮಪಾನ, ಮಸಾಲೆಯ ಆಹಾರದಿಂದ ದೂರವಿರಿ. ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುವ ತುರ್ತು ಆಹಾರ ಸೇವನೆ ತಪ್ಪಿಸಿ. ಮಿತವಾದ ಊಟ, ಬಿಸಿ ನೀರಿನ ಸೇವನೆ ಹಾಗೂ ತಂಪಾದ ವಾತಾವರಣ ಅಗತ್ಯ. ಬಹುಶಃ ದಿನದ ಕೊನೆಗೆ ತುಸು ತಲೆನೋವು ಅಥವಾ ದುರ್ನಿದ್ರೆಯ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಹಸಿರು ತರಕಾರಿಗಳ ಸೇವನೆ, ವಿಟಮಿನ್ ಸಿ ಯುಕ್ತ ಆಹಾರಗಳು ಹಾಗೂ ಯೋಗಾಭ್ಯಾಸ ಬಹು ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಮಾತುಗಳ ಪ್ರಭಾವ ನಿಮ್ಮ ಸಂಬಂಧದ ಗಾಢತೆಗೆ ಮುಖ್ಯ ಪಾತ್ರ ವಹಿಸುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಸಣ್ಣ ಸಂಭಾಷಣೆ ಪ್ರೀತಿಯನ್ನು ವೃದ್ಧಿಸುತ್ತೆ ಅಥವಾ ಅಸಮಾಧಾನವನ್ನು ಉಂಟು ಮಾಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಮಾತನಾಡಿ. ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಚರ್ಚೆ ನಡೆಯಬಹುದು. ಹಿರಿಯರೊಂದಿಗೆ ಸಮಯ ಕಳೆಯುವ ಮೂಲಕ ನೆಮ್ಮದಿ ದೊರೆಯುತ್ತದೆ. ಕುಟುಂಬದಲ್ಲಿ ಯಾರಿಗಾದರೂ ವೈದ್ಯಕೀಯ ಸಲಹೆ ಅಗತ್ಯವಾಗಬಹುದು. ಸಹಾನುಭೂತಿ ಹಾಗೂ ಧೈರ್ಯದಿಂದ ಎದುರಿಸಿ. ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ನಿಷ್ಠೆ ತೋರಿಸಬೇಕು. ಕೆಲವು ನಿರ್ಧಾರಗಳು ದೂರವಿರುವ ಸಂಬಂಧವನ್ನು ಮತ್ತೆ ಕಡೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹಣದ ಪ್ರಭಾವದಿಂದಾಗಿ ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಒತ್ತಾಯವಿರಲಿ. ಶನಿಗೆ ನೀಲಿ ಬಣ್ಣದ ಹೂವು, ಎಳ್ಳಿನ ಎಣ್ಣೆ ದೀಪ ಹಾಗೂ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಬೀಜಮಂತ್ರದ 27 ಅಥವಾ 54 ಬಾರಿ ಜಪ ಅಭ್ಯಸಿಸಿರಿ. ಶನಿವಾರದಂದು ದಾರಿದ್ರ್ಯವಿಲ್ಲದವರಿಗೆ ದಾನ, ಕೂಲಿಗಾರರಿಗೆ ಬಟ್ಟೆ, ತಿಂಡಿ ಅಥವಾ ಎಳ್ಳಿನ ಉಂಡೆ ದಾನ ಮಾಡುವುದರಿಂದ ಶನಿಯ ಕೃಪೆ ದೊರೆಯುತ್ತದೆ. ಪಿಪ್ಪಲ ಮರದ ಸಮೀಪ ಧ್ಯಾನ ಮಾಡುವುದರಿಂದ ಅಂತರಂಗ ಶಕ್ತಿ ಬಲವಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಇದು ಮಿಥುನ ರಾಶಿಯ ನಿರ್ಣಯ, ಸಂವಹನ ಮತ್ತು ಚಟುವಟಿಕೆಯ ಪ್ರತೀಕವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ನಿರ್ಧಾರಗಳಲ್ಲಿ ಚಾತುರ್ಯ ತೋರಿಸಬಲ್ಲಿರಿ. ಅದೃಷ್ಟದ ಬಣ್ಣ ಹಸಿರು. ಇಂದು ಹಸಿರು ಬಣ್ಣ ನಿಮಗೆ ಶಕ್ತಿಯನ್ನು, ನವೋತ್ಸಾಹವನ್ನು ಮತ್ತು ಹೃದಯದ ಚೈತನ್ಯವನ್ನು ನೀಡುತ್ತದೆ. ಈ ಬಣ್ಣದ ಉಡುಗೆ ಅಥವಾ ವಸ್ತು ಬಳಕೆ ಶ್ರೇಷ್ಠ ಫಲ ನೀಡಬಲ್ಲದು. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಸಭೆ, ಆರ್ಥಿಕ ನಿರ್ಧಾರ, ನವೀನ ಪ್ರಾರಂಭ ಅಥವಾ ಪವಾಡಪೂರ್ಣ ಜ್ಞಾನದ ಸ್ವೀಕೃತಿಗೆ ಹೆಚ್ಚು ಅನುವು. ಆಧ್ಯಾತ್ಮಿಕ ಸಾಧನೆಗೂ ಇದೇ ಸಮಯ ಹೆಚ್ಚು ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕಟಕ ರಾಶಿಯವರು ತಮ್ಮ ಆಂತರಿಕ ಭಾವನೆಗಳ ಮೂಲಕ ಪ್ರಭಾವಿತರಾಗಬಹುದಾದ ದಿನವಿದು. ಮನಸ್ಸು ಹೆಚ್ಚು ಸಂವೇದನಾಶೀಲವಾಗಿರಬಹುದು. ತೀರ್ಮಾನಗಳಲ್ಲಿ ತಾಳ್ಮೆಯ ಕೊರತೆ, ಅತಿದೊಡ್ಡ ಭಾವನಾತ್ಮಕ ಪ್ರತಿಕ್ರಿಯೆಗಳು ಮತ್ತು ಅನಾವಶ್ಯಕ ಆತಂಕಗಳು ನಿಮ್ಮ ದಿನದ ನಿರ್ಣಯಗಳನ್ನು ಪ್ರಭಾವಿಸಬಹುದಾಗಿದೆ. ಆದ್ದರಿಂದ ಈ ದಿನ ನಿಖರವಾದ ಚಿಂತನೆ, ಶ್ರದ್ಧೆ ಮತ್ತು ಆತ್ಮಸ್ಥೈರ್ಯ ಅತ್ಯಗತ್ಯ. ಮನಸ್ಸಿನಲ್ಲಿ ಬಂದ ಏಕಾಏಕಿ ಆಲೋಚನೆಗಳನ್ನು ತಕ್ಷಣ ಕಾರ್ಯರೂಪಕ್ಕೆ ತರುವ ಬದಲು ಎರಡನೇ ಮಟ್ಟದ ಪರಿಶೀಲನೆಗೆ ಮುಂದಾಗುವುದು ಮುಖ್ಯ. ಇಂದು ಕೆಲವು ಹಳೆಯ ನೆನಪುಗಳು ಮೂಡಬಹುದು. ಹಳೆಯ ಸ್ನೇಹ, ಸಂಬಂಧ ಅಥವಾ ಸನ್ನಿವೇಶಗಳು ಮತ್ತೆ ಮನಸ್ಸನ್ನು ಮುಟ್ಟಬಹುದು. ಸಾಧನೆಗೆ ಆಸೆ ಇದ್ದರೂ ಅಡ್ಡಿಪಡಿಸುವ ತೊಂದರೆಗಳು ಕಂಡುಬರುವ ಸಾಧ್ಯತೆ. ಆದ್ದರಿಂದ ಶಿಸ್ತು ಮತ್ತು ಆತ್ಮಪರಿಶೀಲನೆಗೆ ಇಂದು ವಿಶೇಷ ಪ್ರಾಮುಖ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದಿದ್ದರೂ ನಿಮ್ಮ ಶ್ರದ್ಧೆ ಹಾಗೂ ಶಿಸ್ತು ಮುಂದಿನ ದಿನಗಳಲ್ಲಿ ಉತ್ತಮ ಫಲ ನೀಡಲಿದೆ. ಇಂದು ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಅಗತ್ಯ. ಒಂದು ತಪ್ಪು ಅರ್ಥದ ಅನೇಕ ತೊಂದರೆಗಳಿಗೆ ಕಾರಣವಾಗಬಹುದು. ಹಿರಿಯ ಅಧಿಕಾರಿಗಳ ನಿರೀಕ್ಷೆಗೂ ಮೀರಿ ಕೆಲಸ ಮಾಡುವುದು ಇಂದು ನಿಮಗೆ ಉತ್ತಮ ಪ್ರಭಾವವನ್ನು ಸೃಷ್ಟಿಸಬಹುದು. ಆದರೆ ನಿಮ್ಮದೇ ಆದ ಪ್ರಾಮಾಣಿಕತೆ ಮತ್ತು ಶಿಸ್ತಿನಿಂದ ಬೇರೆ ಯಾರನ್ನು ಅನುಕರಿಸದೆ ಮುನ್ನಡೆದರೆ ಉತ್ತಮ. ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ ಕುರಿತು ಚರ್ಚೆ ನಡೆಯಬಹುದು. ಸ್ವತಂತ್ರ ವೃತ್ತಿಪರರು ಅಥವಾ ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಲಘು ಸ್ವರೂಪದ ಅವಕಾಶಗಳು ಅಥವಾ ಪ್ರಾರಂಭದ ಚಿಹ್ನೆಗಳು ಕಂಡುಬರಬಹುದು. ತಕ್ಷಣ ನಿರ್ಧಾರಕ್ಕಿಂತ ಬುದ್ಧಿವಂತರ ಸಲಹೆ ತೆಗೆದುಕೊಳ್ಳಿ. ವ್ಯಾಪಾರದಲ್ಲಿ ಹಿರಿಯರ ಸಲಹೆ ಅಥವಾ ಹಳೆಯ ಪಾಲುದಾರರೊಂದಿಗೆ ಮರುಚರ್ಚೆ ಹೆಚ್ಚು ಉಪಯುಕ್ತವಾಗಲಿದೆ. ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ದಿನ ಶ್ರೇಷ್ಠವಲ್ಲ. ಇತರರ ಮೇಲ್ವಿಚಾರಣೆ ಇಲ್ಲದ ವ್ಯಾಪಾರ ಚಟುವಟಿಕೆಗೆ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು
ಹಣಕಾಸಿನಲ್ಲಿ ಸಮತೋಲನ ಕಾಪಾಡುವುದು ಅತ್ಯಂತ ಅಗತ್ಯ. ಪೈಪೋಟಿಯ ಖರ್ಚು ಅಥವಾ ಕುಟುಂಬದ ಅತಿರೇಕ ತೃಪ್ತಿಯ ಖರೀದಿಗಳಿಂದಾಗಿ ಹಣದ ವ್ಯಯ ಹೆಚ್ಚಾಗಬಹುದು. ಆದ್ದರಿಂದ ಖರ್ಚಿನಲ್ಲಿ ನಿರ್ಧಾರ ಹೂಡುವುದಕ್ಕೂ ಮುನ್ನ ಅಗತ್ಯವೋ ಅನಾವಶ್ಯಕವೋ ಎಂದು ತೀಕ್ಷ್ಣವಾಗಿ ಪರಿಶೀಲಿಸಿ. ಹಳೆಯ ಸಾಲ ಪಾವತಿಗೆ ಅಥವಾ ಫೈನಾನ್ಸ್ ಡಾಕ್ಯುಮೆಂಟ್ಗಳ ಪರಿಶೀಲನೆಗೆ ಉತ್ತಮ ಸಮಯ. ಆದರೆ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ದಿನ ಸಕಾಲಿಕವಲ್ಲ. ಭವಿಷ್ಯ ನಿಗದಿಗೆ ಲಘು ಬಜೆಟ್ ತಯಾರಿಸಲು ಸೂಕ್ತ ಸಮಯ. ಆಸ್ತಿ ಖರೀದಿ ಅಥವಾ ಮಾರಾಟ ಚಟುವಟಿಕೆಗಳಲ್ಲಿ ತಾತ್ಕಾಲಿಕ ವ್ಯತ್ಯಯವಿರುವ ಸಾಧ್ಯತೆ. ತಜ್ಞರ ಸಲಹೆ ಪಡೆಯುವುದು ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಕಟಕ ರಾಶಿಯವರು ತಮ್ಮ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯುಳ್ಳಿರಬೇಕು. ಎದೆ ನೋವು, ಜೀರ್ಣಕ್ರಿಯೆ ತೊಂದರೆ, ಉಸಿರಾಟದ ಸಮಸ್ಯೆಗಳು ಕಾಣಿಸಬಹುದು. ಈ ಶನಿವಾರದಲ್ಲಿ ವಿಶ್ರಾಂತಿ ಮತ್ತು ಸೂಕ್ತ ಆಹಾರ ಪದ್ಧತಿ ಅನುಸರಿಸುವುದು ಮುಖ್ಯ. ಮನಸ್ಥಿತಿ ಅಸ್ಥಿರವಾಗುವ ಸಂಭವವಿರುವುದರಿಂದ ಯೋಗ, ಪ್ರಾಣಾಯಾಮ ಅಥವಾ ಸೌಮ್ಯ ಸಂಗೀತವು ಉತ್ತಮ ಪರಿಣಾಮ ತರುತ್ತದೆ. ಅತಿಯಾದ ಥಳಾಟೆ, ಕಷ್ಟಕರವಾದ ಕೆಲಸ ಅಥವಾ ಚರ್ಚೆಗಳಿಂದ ದೂರವಿರುವುದು ಉತ್ತಮ. ಸ್ನಾನದ ವೇಳೆ ಎಳ್ಳಿನ ಎಣ್ಣೆ ಮಸಾಜ್ಗಳು ಶಕ್ತಿ ಪುನರುತ್ಪತ್ತಿಗೆ ನೆರವಾಗಬಹುದು. ರಾತ್ರಿಯಲ್ಲಿ ನಿದ್ರೆ ಸರಿಯಾಗಿ ಬಾರದ ಸಾಧ್ಯತೆ ಇರುವುದರಿಂದ ತಕ್ಷಣವೇ ಬಿಗಿಯಾದ ಕೆಲಸ ಅಥವಾ ಆಕ್ರೋಶಕಾರಿ ಚಟುವಟಿಕೆಗಳಿಗೆ ತೊಡಗಬೇಡಿ. ಬದಲಾಗಿ ಹಸಿರು ಪ್ರದೇಶದಲ್ಲಿ ಕೆಲವು ಕಾಲ ಕಾಲು ಚಾಲನೆಯಿಂದ ನೆಮ್ಮದಿಯನ್ನು ಅನುಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಮಾತು ಕಿತ್ತಾಟ ಅಥವಾ ಭಾವನಾತ್ಮಕ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳಿವೆ. ಸಂವೇದನಾಶೀಲ ಪ್ರತಿಕ್ರಿಯೆಗಳು ಪತಿಯೊಂದಿಗೆ ದೂರದ ಭಾವನೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಶ್ರದ್ಧೆಯಿಂದ ಸ್ಪಷ್ಟವಾಗಿ ಮಾತನಾಡುವುದು ಮುಖ್ಯ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಅಥವಾ ಭವಿಷ್ಯದ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆ ಮತ್ತು ಶಾಂತ ಸಂವಾದದಿಂದ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಬಹುದು. ಸ್ನೇಹಿತ ಅಥವಾ ಸನ್ನಿಹಿತರ ಸಹಾಯ ಇಂದು ಬಹುಮುಖ್ಯವಾಗಬಹುದು. ವೈವಾಹಿಕ ಜೀವನದಲ್ಲಿ ಸಮಯವನ್ನು ಒಟ್ಟಿಗೆ ಕಳೆಯುವ ಪ್ರಯತ್ನ ಮಾಡುವುದು ಇತ್ತೀಚೆಗೆ ಆಗುತ್ತಿರುವ ದೂರದ ಪ್ರಭಾವವನ್ನು ಶಮನಗೊಳಿಸಬಹುದು. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವ ನಿವಾರಣೆಗೆ ಆಧ್ಯಾತ್ಮದಲ್ಲಿನ ನಿರತತೆ ಮುಖ್ಯ. ಶನಿಗೆ ತೈಲದ ದೀಪ, ಕಪ್ಪು ಎಳ್ಳು ಮತ್ತು ಉಡಿಲು, ಉದ್ದಿನಕಾಳು ನೀಡುವುದು ಶ್ರೇಷ್ಠ. ಶನಿಗೆ ಸಂಬಂಧಪಟ್ಟ ಮಂದಿರಕ್ಕೆ ಭೇಟಿ ನೀಡಿ ತಂಬಿಟ್ಟು ಮತ್ತು ಎಳ್ಳು, ಬೆಲ್ಲ ನೀಡುವುದು ಶ್ರೇಷ್ಠ ಫಲ ನೀಡಬಹುದು. ಈ ಶ್ಲೋಕವನ್ನು ಈ ದಿನ 108 ಬಾರಿ ಜಪಿಸಿ. ಓಂ ಪ್ರಾಂ ಪ್ರೀಂ ಪ್ರೌಂ ಶನಿಶ್ಚರಾಯ ನಮಃ. ಹಿರಿಯರ ಸೇವೆ, ಅನಾಥರ ಸಹಾಯ, ಕೂಲಿ ಕಾರ್ಮಿಕರಿಗೆ ಅನ್ನದಾನ ಅಥವಾ ಬಟ್ಟೆದಾನ ಇಂದು ಶನಿಗ್ರಹನ ಶಾಂತಿಗೆ ಮುಖ್ಯ. ಇದರಿಂದ ನಿಮ್ಮ ಚಿಂತೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಅದೃಷ್ಟದ ಸಂಖ್ಯೆ 4. ಈ ದಿನ 4ರ ಸಂಕೇತ ಶ್ರದ್ಧೆ, ಶಿಸ್ತು ಹಾಗೂ ನಿಯಮವನ್ನು ಪ್ರತೀಕಿಸುತ್ತದೆ. ಈ ಸಂಖ್ಯೆಗೆ ಹೊಂದಿಕೊಂಡಂತೆ ಕಾರ್ಯಗಳ ಪಟ್ಟಿ, ಯೋಜನೆಗಳ ಅನುಷ್ಠಾನದಲ್ಲಿ ಯಶಸ್ಸು ದೊರೆಯಬಹುದು. ಅದೃಷ್ಟದ ಬಣ್ಣ ಕಪ್ಪು. ಶನಿಗೆ ಪೂರಕವಾದ ಬಣ್ಣವಾಗಿರುವ ಕಪ್ಪು ಶಕ್ತಿಯ ಹಾಗೂ ಶ್ರದ್ಧೆಯ ಸಂಕೇತ. ಇಂದು ಕಪ್ಪು ಬಣ್ಣದ ವಸ್ತ್ರ ಧರಿಸಿ ಪೂಜಾ ಕರ್ಮ ಅಥವಾ ಮಹತ್ವದ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಶುಭ. ಶುಭ ಸಮಯ ಮಧ್ಯಾಹ್ನ 1:50 ರಿಂದ ಸಂಜೆ ಮಧ್ಯರಾತ್ರಿ 3:15. ಈ ಸಮಯದಲ್ಲಿ ನಿರ್ಧಾರ, ಪೂಜೆ, ವ್ಯಾಪಾರದ ಒಪ್ಪಂದ ಅಥವಾ ಕುಟುಂಬ ಚರ್ಚೆಗಳನ್ನು ನಡೆಸಿದರೆ ಉತ್ತಮ ಫಲ ಸಿಗುವುದು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವದ ಜೊತೆಗೆ ಸೂರ್ಯನು ನವಮ ಸ್ಥಾನದಲ್ಲಿ ಚಲಿಸುತ್ತಿರುವ ಕಾರಣದಿಂದ ನಿಮ್ಮ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ಹೊಸ ರೂಪದಲ್ಲಿ ವ್ಯಕ್ತವಾಗುತ್ತವೆ. ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸುವುದರಲ್ಲಿ ಎಚ್ಚರಿಕೆ ಬೇಕು. ಎದೆಗಟ್ಟಿದ ನಿರ್ಧಾರಗಳ ತೀರ್ಮಾನದಿಂದ ಬದಲಾವಣೆ ಉಂಟಾಗಬಹುದು. ಆದರೆ ತೀವ್ರವಾದ ಉತ್ಸಾಹದಲ್ಲಿ ತೀರ್ಮಾನಿಸಬೇಡಿ. ವ್ಯಕ್ತಿತ್ವವನ್ನು ಮೆರೆಸುವ ಅವಕಾಶಗಳು ಬರುವುದು. ಆದರೆ ಹೆಮ್ಮೆ, ಅಹಂಕಾರ ಇವು ಇಂದು ನಿಮಗೆ ಸಮಸ್ಯೆ ಉಂಟು ಮಾಡಬಹುದು. ನಿರ್ಣಯಗಳಲ್ಲಿ ತಾಳ್ಮೆ ಪ್ರದರ್ಶಿಸಿ. ಯಾರೊಂದಿಗೆ ವಿರೋಧ ಸೃಷ್ಟಿಯಾಗದಂತೆ ನೋಡಿಕೊಳ್ಳಿ. ಹೊಸ ಯೋಜನೆಗಳ ಚಿಂತನೆ ಅಥವಾ ಸೃಜನಾತ್ಮಕ ಕೆಲಸಗಳಿಗೆ ಶುಭ ದಿನ. ಸ್ವಪ್ನ ಸಾಕಾರಕ್ಕೆ ಸಿದ್ಧತೆಯ ದಿನವಿದು. ಹಿರಿಯರು ಹಾಗೂ ಗುರುಗಳಿಂದ ದಾರಿದೀಪ ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಸಿಂಹರಾಶಿಯ ಉದ್ಯೋಗಸ್ಥರಿಗೆ ಇಂದು ವರದಿಗಳು, ಪ್ರಾಜೆಕ್ಟುಗಳು, ಲೆಕ್ಕಪತ್ರಗಳು ಇವುಗಳ ಪರಿಶೀಲನೆ ಮುಖ್ಯವಾಗುತ್ತದೆ. ಮುಖ್ಯಸ್ಥರ ಗಮನ ನಿಮ್ಮತ್ತ ಸೆಳೆಯಬಹುದು. ಆದ್ದರಿಂದ ನಿಮ್ಮ ಕೆಲಸದಲ್ಲಿ ಶುದ್ಧತೆ, ವೇಗ ಮತ್ತು ಶಿಸ್ತಿನ ಆಚರಣೆ ಮುಖ್ಯ. ವ್ಯವಸ್ಥಾಪಕರಿಗೆ ಇಂದು ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯ ಬರಬಹುದು. ನಿಮ್ಮ ಮಾತು ಮತ್ತು ನಡೆ ಇತರರ ಮೇಲೆ ಪ್ರಭಾವ ಬೀರುವುದು ಖಚಿತ. ಆದ್ದರಿಂದ ಬುದ್ಧಿವಂತಿಕೆಯೊಂದಿಗೆ ನಡೆದುಕೊಳ್ಳಿ.
ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಮೀಡಿಯಾ, ರಂಗಭೂಮಿ, ಶಿಲ್ಪ, ವಿನ್ಯಾಸ, ನಾಟಕ ಇತ್ಯಾದಿ ಇಂದು ಉತ್ತಮ ಬಿರುಸು ಬರುತ್ತದೆ. ಹೊಸ ಐಡಿಯಾಗಳು ಬೆಳೆದು ಹಾರಾಟ ಮಾಡುವ ಸಾಧ್ಯತೆ ಇದೆ. ವ್ಯಾಪಾರಿಗಳ ದೃಷ್ಟಿಯಿಂದ ಇದೊಂದು ಲಾಭದಾಯಕ ದಿನ. ಆದರೆ ವ್ಯಾಪಾರದ ವಿಷಯದಲ್ಲಿ ದೊಡ್ಡ ಹೂಡಿಕೆಗೆ ಈ ದಿನವು ಸೂಕ್ತವಲ್ಲ. ಶನಿ ದೋಷದ ಕಾರಣದಿಂದಾಗಿ ಕೆಲವು ವಿಳಂಬಗಳು ಅಥವಾ ಅಸಹಕಾರ ಎದುರಾಗಬಹುದು. ಹಳೆಯ ವ್ಯವಹಾರ ಪುನಶ್ಚೇತನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯದಲ್ಲಿ ಹೆಚ್ಚು ನಿಯಂತ್ರಣ ಅಗತ್ಯ. ಅಹಿತಕರ ವೆಚ್ಚಗಳು ಅಥವಾ ನಿಷ್ಪ್ರಯೋಜಕ ಖರೀದಿಗಳ ಪ್ರಮಾದವಾಗಬಾರದು. ಹಣ ಬರುವ ಸಾಧ್ಯತೆ ಇದ್ದರೂ ಅದು ತಡವಾಗಬಹುದು ಅಥವಾ ಕಾಯಬೇಕಾಗಬಹುದು. ಹಳೆಯ ಸಾಲಗಳ ಹಡವಳಿಯಲ್ಲಿ ಪಾವತಿಸುವಲ್ಲಿ ತಾಳ್ಮೆ ಅಗತ್ಯ. ಶ್ರದ್ಧೆಯಿಂದ ಬಜೆಟ್ ರೂಪಿಸಿ ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಶ್ರೇಷ್ಠ ಫಲ ದೊರೆಯುವುದು. ಲಾಟರಿ, ಷೇರು ಮಾರುಕಟ್ಟೆಯಲ್ಲಿ ಬಹುದೊಡ್ಡ ನಿರೀಕ್ಷೆಗಳೆಸಗಬೇಡಿ. ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸಲು ಧರ್ಮಾರ್ಥ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಧನದ ಆಮದು ತಾತ್ಕಾಲಿಕವಾಗಿ ವಿರಾಮ ಹೊಂದಿದರೂ ಬಹುಮಾನ ಸ್ವರೂಪ ಲಾಭಗಳ ಸಾಧ್ಯತೆ ಇದೆ. ಕುಟುಂಬದ ಖರ್ಚುಗಳ ನಿರ್ವಹಣೆಯಲ್ಲಿ ಜವಾಬ್ದಾರಿಯ ದೃಷ್ಟಿಕೋನ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಶಕ್ತಿ ಮತ್ತು ಆರೋಗ್ಯ ಸಾಮಾನ್ಯವಾಗಿ ಸದೃಢವಾಗಿದ್ದರೂ ಕೆಲವರಲ್ಲಿ ತೀವ್ರ ಜ್ವರ, ಮೂತ್ರನಾಳದ ತೊಂದರೆ ಅಥವಾ ಅಸಹಜ ಬಿಸಿಲಿನ ಪರಿಣಾಮದಿಂದ ದೇಹ ದುರ್ಬಲತೆ ಕಾಣಿಸಬಹುದು. ಇವುಗಳ ನಿಯಂತ್ರಣಕ್ಕೆ ಹೆಚ್ಚಿನ ಜಲ ಸೇವನೆ, ಹಸಿರು ಆಹಾರ ಮತ್ತು ವಿಶ್ರಾಂತಿ ಅಗತ್ಯ. ಮಿದುಳಿನ ದಣಿವಿನಿಂದ ಮಾನಸಿಕವಾಗಿ ನಿನ್ನೆಯ ಚಿಂತೆಗಳು ಮುಂದುವರಿಯಬಹುದು. ಯೋಗ ಮತ್ತು ಧ್ಯಾನದಿಂದ ಇದು ಕಡಿಮೆಯಾಗಬಹುದು. ಮದ್ಯ ಅಥವಾ ಜಂಕ್ ಆಹಾರದಿಂದ ದೂರವಿರುವುದು ಉತ್ತಮ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಮುನ್ನಡೆತ ಹೆಚ್ಚು ಬಾಧೆಯಾಗಬಹುದು. ಕೆಲವರಿಗೆ ಎದೆ ನೋವು ಅಥವಾ ಉಸಿರಾಟದ ತೊಂದರೆಗಳ ಸಂಕೇತಗಳು ಕಾಣಿಸಬಹುದು. ತಕ್ಷಣ ವೈದ್ಯ ಸಲಹೆ ಪಡೆಯುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬ ಸಂಬಂಧಗಳ ಮೇಲಿನ ಪ್ರಭಾವ ಬಹು ದೊಡ್ಡದಾಗಬಹುದು. ನೀವು ಹೇಳಿದ ಮಾತುಗಳು ಸರಿ ಅಥವಾ ತಪ್ಪು ಎರಡರ ಪರಿಣಾಮವನ್ನು ತರುತ್ತವೆ. ಆದ್ದರಿಂದ ದಿನದ ಮೊದಲ ಭಾಗದಲ್ಲಿ ಶಾಂತವಾಗಿರಲಿ. ಬಹುಮಾನ, ಸಮಾಧಾನ, ಸಹಾನುಭೂತಿ ಇವುಗಳ ಜೊತೆಗೆ ಮಾತನಾಡಿದರೆ ಕುಟುಂಬದಲ್ಲಿ ಸಂತೋಷವಿರಬಹುದು. ಸಂತಾನ ಸಂಬಂಧಿತ ವಿಚಾರಗಳಲ್ಲಿ ತಾತ್ಕಾಲಿಕ ಗೊಂದಲವಿರಬಹುದು. ಪತಿ ಪತ್ನಿಗಳ ನಡುವೆ ನಿರ್ದಿಷ್ಟವಾದ ಅಸಮಾಧಾನಗಳು ಚರ್ಚೆಗೂ ತಿರುಗಬಹುದು. ಆದರೆ ನೀವು ಪ್ರಾಮಾಣಿಕವಾಗಿ ಭಾವನೆ ಹಂಚಿಕೊಂಡರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ವಯೋವೃದ್ಧರು ಇಂದು ಶಿಸ್ತು ಮತ್ತು ನಿರ್ಣಯಗಳಲ್ಲಿ ನಿಖರವಾದ ಸಲಹೆ ನೀಡಬಹುದು. ಅವರೊಡನೆ ಕಳೆಯುವ ಸಮಯದಿಂದ ನೆಮ್ಮದಿಯ ಅನುಭವ ದೊರೆಯುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣದಿಂದ ಉಂಟಾಗಬಹುದಾದ ಮಾನಸಿಕ ಅಶಾಂತಿಗೆ ಪರಿಹಾರವಾಗಿ ಆಧ್ಯಾತ್ಮದಲ್ಲಿನ ಶರಣಾಗತಿ ಇವತ್ತು ಹೆಚ್ಚು ಫಲಪ್ರದವಾಗಿದೆ. ಶನಿಗೆ ಅರ್ಚನೆ, ಹನುಮಾನ್ ಚಾಲೀಸಾ ಪಠಣ ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಪಠಿಸುವುದು ಶುಭ. ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ತುಂಬಿ ನಾವೆಲಕ್ಕೆ ಎಳ್ಳು ಹಾಕಿ ದೀಪ ಹಚ್ಚಿ ಶನಿಗೆ ಅರ್ಪಿಸುವುದು ಶುಭ. ಶನಿಗೆ ನೀಲಿ ಬಣ್ಣದ ಹೂವಿನಿಂದ ಪೂಜೆ ಮಾಡಿದರೆ ಶಾಂತಿ ಹಾಗೂ ಸ್ಥೈರ್ಯ ದೊರೆಯುವುದು. ಕಬ್ಬಿಣದ ವಸ್ತು ಅಥವಾ ಉಪ್ಪಿನ ಅನ್ನದ ದಾನ ಕೂಡ ಶನಿ ಶಮನಕ್ಕೆ ಉತ್ತಮ. ಅದೃಷ್ಟದ ಸಂಖ್ಯೆ 1. ನಾಯಕತ್ವ, ಪ್ರೇರಣೆ, ಸ್ಫೂರ್ತಿ ಇವುಗಳ ಸಂಕೇತವಾಗಿರುವ ಈ ಸಂಖ್ಯೆಯಿಂದ ನಿಮ್ಮ ಆತ್ಮವಿಶ್ವಾಸದ ಬೆಳವಣಿಗೆ ಸಾಧ್ಯ. ಅದೃಷ್ಟದ ಬಣ್ಣ ಕೆಂಪು. ಇಂದು ಕೆಂಪು ಬಣ್ಣ ಧರಿಸುವುದು ನಿಮ್ಮ ವ್ಯಕ್ತಿತ್ವಕ್ಕೆ ತೇಜಸ್ಸು, ಉತ್ಸಾಹ ಮತ್ತು ಸ್ಪಷ್ಟತೆ ನೀಡುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಶುಭ ಕಾರ್ಯ ಆರಂಭ, ಆಧ್ಯಾತ್ಮ ಚಟುವಟಿಕೆ, ಹಿರಿಯರೊಂದಿಗೆ ಮಾತುಕತೆ ಅಥವಾ ಲೆಕ್ಕಪತ್ರ ಪರಿಶೀಲನೆ ಮಾಡುವುದು ಉತ್ತಮ. ನಿಮ್ಮ ಮನಸ್ಸು ಜಾಗೃತವಾಗಿರುವ ಸಮಯವಿದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹಣ ಶಕ್ತಿ ನಿಮ್ಮ ಮೇಲೆ ಮಧ್ಯಮ ಪ್ರಭಾವವನ್ನು ಬೀರುತ್ತದೆ. ಈ ದಿನದ ವಿಶೇಷತೆ ಎಂದರೆ ನಿಮ್ಮ ತೀಕ್ಷ್ಣ ಬುದ್ಧಿ, ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಹಾಗೂ ವಿವೇಕದಿಂದ ಕಾರ್ಯ ನಿರ್ವಹಿಸುವ ಶಕ್ತಿ ಹೆಚ್ಚು ಪ್ರಬಲವಾಗಿರಲಿದೆ. ಆದರೆ ತೀವ್ರ ಆಲೋಚನೆ ಅಥವಾ ಆತ್ಮಗ್ಲಾನಿಯಿಂದ ದೈಹಿಕ ಮತ್ತು ಮಾನಸಿಕ ಶ್ರಮ ಉಂಟಾಗಬಹುದು. ಆದ್ದರಿಂದ ಈ ದಿನದ ಆರಂಭದಿಂದಲೇ ಮನಸ್ಸಿಗೆ ಸ್ಥೈರ್ಯ ಹಾಗೂ ಶಿಸ್ತು ತುಂಬಿಕೊಳ್ಳುವುದು ಮುಖ್ಯ. ವ್ಯವಸ್ಥಿತ ಯೋಜನೆ, ಸಮಯ ಪಾಲನೆ ಮತ್ತು ಮಿತವ್ಯಯದ ನೀತಿ ಇವತ್ತಿನ ನಿಮ್ಮ ಅಸ್ತ್ರಗಳು. ಅನಾವಶ್ಯಕ ದೌರ್ಬಲ್ಯ, ಆತಂಕ ಅಥವಾ ಚಿಂತೆಗಳನ್ನು ನಿವಾರಿಸಲು ಹೆಚ್ಚು ಚಿಂತನೆಗಿಂತ ಪ್ರಾಯೋಗಿಕ ನಡೆ ಬೆರಗನ್ನು ತರುವಂತಿದೆ. ಈ ದಿನ ಸಣ್ಣ ತಪ್ಪುಗಳು ದೀರ್ಘ ಪರಿಣಾಮ ಉಂಟು ಮಾಡಬಹುದು. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ಕೂ ಪರಿಶೀಲನೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಕಾರ್ಯದಕ್ಷತೆ ತೋರಿಸಲು ಇದು ಸೂಕ್ತ ದಿನ.
ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಕ್ರಮಬದ್ಧತೆ ಮತ್ತು ನಿಖರ ಕಾರ್ಯನಿರ್ವಹಣೆಗೆ ಒತ್ತಡವಿರಬಹುದು. ನಿಯಮಾನುಸಾರ ನಡೆಯುವುದರಿಂದ ಅಧಿಕೃತ ಕಾರ್ಯಗಳಲ್ಲಿ ಶ್ರೇಷ್ಠತೆ ತಲುಪಬಹುದು. ಕಚೇರಿಯ ಒಳನೋಟಗಳಲ್ಲಿ ಹೆಚ್ಚು ಗಮನವಿರಲಿ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಕಾಪಾಡುವುದು ಅಗತ್ಯ. ಹಿರಿಯರು ನಿಮ್ಮ ಪರಿಶ್ರಮವನ್ನು ಗಮನಿಸುವ ಸಾಧ್ಯತೆ ಹೆಚ್ಚಿದೆ, ಆದರೆ ಸ್ವಲ್ಪವಾದರೂ ತಡ ಅಥವಾ ದೋಷಗಳಿಗೆ ತರಾಟೆ ಕೂಡ ಇರಬಹುದು. ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ವೈದ್ಯಕೀಯ, ಶಿಕ್ಷಣ, ಲೆಕ್ಕಪತ್ರ, ಕೃಷಿ ಅಥವಾ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದವರು ಈ ದಿನ ಪ್ರಗತಿ ಕಾಣಬಹುದು. ಮುಂಚೆ ತೊಡಗಿಸಿಕೊಂಡಿದ್ದ ಯೋಜನೆಗಳ ತಪಾಸಣೆ ಮತ್ತು ಸುಧಾರಣೆಗೆ ಇದು ಉತ್ತಮ ಸಮಯ. ವ್ಯವಹಾರಿಗಳಿಗೆ ಇಂದು ವ್ಯವಹಾರದ ಲೆಕ್ಕಪತ್ರಗಳ ಪರಿಶೀಲನೆ, ಹಳೆಯ ಬಾಕಿ ಸಂಗ್ರಹಣೆ, ಸ್ಟಾಕ್ ಮೌಲ್ಯಮಾಪನ ಇತ್ಯಾದಿಗಳಿಗೆ ಅತ್ಯುತ್ತಮ ಸಮಯ. ಹೊಸ ಹೂಡಿಕೆಗಾಗಿ ತಾತ್ಕಾಲಿಕ ನಿರ್ಣಯ ಮಾಡದೆ ವಿಚಾರ ಮಾಡಿ ಮುಂದೆ ಸಾಗುವುದು ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಜಾಗರೂಕತೆ ಅಗತ್ಯ. ನಿಮ್ಮ ಲೆಕ್ಕಾಚಾರದಲ್ಲಿ ನಿಖರತೆ ಮತ್ತು ನಿಯಮಾವಳಿ ಪಾಲನೆಯಿಂದ ಹಣದ ವ್ಯವಹಾರ ನಿರ್ವಹಣೆಗೆ ಸಹಾಯವಾಗುವುದು. ವ್ಯರ್ಥ ಖರ್ಚು ಅಥವಾ ದುರ್ವ್ಯಯ ಉಂಟಾಗುವ ಸಾಧ್ಯತೆಗಳಿವೆ. ಅನಿವಾರ್ಯ ಖರ್ಚುಗಳ ಪೈಕಿ ವಾಹನ, ಮನೆ ನಿರ್ವಹಣೆ ಅಥವಾ ಕುಟುಂಬದ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ವೆಚ್ಚಗಳು ಬರುತ್ತವೆ. ಆದ್ದರಿಂದ ಇತ್ತೀಚೆಗೆ ಮಾಡಲಾದ ಖರೀದಿಗಳ ಮೌಲ್ಯ ಪರಿಗಣಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಿ. ಬಂಡವಾಳ ಹೂಡಿಕೆ ಹಾಗೂ ಷೇರು ಮಾರುಕಟ್ಟೆಯ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯ. ದೀರ್ಘಾವಧಿಯ ಲಾಭಗಳ ಬಗ್ಗೆ ಯೋಚಿಸಿ, ತಕ್ಷಣದ ಲಾಭಕ್ಕಾಗಿ ಅತಿಯಾದ ಧೈರ್ಯದಿಂದ ಸಾಗಬೇಡಿ. ಹಳೆಯ ಸಾಲದ ಪಾವತಿಗೆ ಇಂದು ಉತ್ತಮ ದಿನ. ಖರ್ಚಿನ ಮೇಲೆ ನಿಯಂತ್ರಣವಿದ್ದರೆ ಮುಂದಿನ ದಿನಗಳಲ್ಲಿ ತೀರಾ ಅನುಕೂಲ ಸಿಗಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮಗೆ ಆಹಾರ ಜೀರ್ಣಕ್ರಿಯೆ, ಸೊರಗು, ಹೊಟ್ಟೆ ನೋವು ಅಥವಾ ತಲೆನೋವಿನ ತೊಂದರೆಗಳ ಸಾಧ್ಯತೆ. ಇದಕ್ಕೆ ಕಾರಣ ಎಂದರೆ ಹೆಚ್ಚು ಚಿಂತೆ ಮತ್ತು ಕಡಿಮೆ ವಿಶ್ರಾಂತಿ. ದಿನವಿಡೀ ಶ್ರಮಿಸುವ ಕಾರ್ಯಪಟು ಸ್ವಭಾವದ ಪರಿಣಾಮ ದೇಹದಲ್ಲಿ ಶಕ್ತಿಯ ಕೆರಗು ಕಂಡುಬರುತ್ತದೆ. ಅತಿಯಾದ ಕಾಫಿ ಅಥವಾ ತೆಳ್ಳಗಿನ ಆಹಾರ ಸೇವನೆ ತಪ್ಪಿಸಿ. ಸಮಯಕ್ಕೆ ತಿಂಡಿ ಮತ್ತು ನೀರಿನ ಸೇವನೆ ಕಡ್ಡಾಯ. ಬೆನ್ನು ನೋವು, ಕೈಕಾಲು ಉಬ್ಬರ ಅಥವಾ ಪೆನ್ಸಿಲ್ ಕಾರ್ಡ್, ಇಸ್ಕೆಮಿಕ್ ಹೃದಯ ರೋಗ ರೀತಿಯ ತೊಂದರೆಗಳಿವೆ. ದೇಹಕ್ಕೆ ವಿಶ್ರಾಂತಿ ನೀಡುವುದು ಇಂದು ಬಹುಮುಖ್ಯ. ಯೋಗ ಮತ್ತು ಪ್ರಾಣಾಯಾಮದ ಅನುಸರಣೆ ಮತ್ತು ನಿತ್ಯ ಧ್ಯಾನದ ಕೆಲವು ನಿಮಿಷಗಳ ಸಮಯದಲ್ಲಿ ನಿಮಗೆ ತಾಳ್ಮೆ, ಸ್ಪಷ್ಟತೆ ಹಾಗೂ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಪ್ರಾಮಾಣಿಕ ಸಂವಾದದ ಅಗತ್ಯವಿದೆ. ನಿಮ್ಮ ನಿಷ್ಕಳಂಕ ದೃಷ್ಟಿಕೋನದ ನಡುವೆಯೂ ಇತರರ ಭಾವನೆಗಳನ್ನು ಪರಿಗಣಿಸಬೇಕು. ಸಹಜವಾಗಿ ನಿರ್ದಿಷ್ಟತೆಗಾಗಿ ನೀವು ಹೇಳುವ ಮಾತುಗಳು ಕೆಲವರಿಗೆ ಕಠಿಣವಾಗಿ ತೋರಬಹುದು. ಆದ್ದರಿಂದ ಬುದ್ಧಿಮತ್ತೆಯಿಂದ ಮಾತನಾಡಿ. ವಿವಾಹಿತರ ಪತ್ನಿ ಅಥವಾ ಪತಿಯೊಂದಿಗೆ ಇಂದಿನ ದಿನ ಸಂಬಂಧದ ಗಂಭೀರ ಸಂಗತಿಗಳ ಕುರಿತು ಚರ್ಚೆ ಮಾಡಬಹುದಾಗಿದೆ. ಆದರೆ ಸಂಬಂಧವನ್ನು ಬಲಪಡಿಸುವ ದಿವಸವಿದು. ಸ್ನೇಹ, ಸ್ಪಷ್ಟತೆ ಮತ್ತು ಭರವಸೆ ಇವುಗಳ ಅಡಿಯಲ್ಲಿ ಸಂಭಾಷಣೆಗೆ ಮಹತ್ವ ನೀಡಿ. ಮಕ್ಕಳ ಭವಿಷ್ಯ, ಶಿಕ್ಷಣ ಅಥವಾ ಆರೋಗ್ಯದ ವಿಷಯಗಳು ಚಿಂತೆ ಉಂಟು ಮಾಡಬಹುದು. ಹಿರಿಯರ ಆಶೀರ್ವಾದ ಪಡೆದು ಚಿಂತನೆಗಳನ್ನು ಕಡಿಮೆ ಮಾಡುವುದು ಉತ್ತಮ. ಈ ದಿನ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚು ತೂಕ ಹೊಂದಿರುವುದು ಸ್ಪಷ್ಟ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಶಕ್ತಿ ನಿವಾರಣೆಗೆ ಆಧ್ಯಾತ್ಮಿಕ ಚಟುವಟಿಕೆ ಅತ್ಯಂತ ಅಗತ್ಯ. ಪ್ರಾತಃ ಕಾಲದ ಶೌಚಾತ್ಮಕ ಅಭ್ಯಾಸದ ನಂತರ ಶನಿಗ್ರಹಣ ಶಮನಕ್ಕಾಗಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ಶನಿಗೆ ನೀಲಿ ಬಟ್ಟೆ, ಎಳ್ಳಿನ ಎಣ್ಣೆ, ದೀಪ ಹಾಗೂ ಕಪ್ಪು ತಿಲದ ಎಳ್ಳು ದಾನ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತದೆ. ಈ ದಿನ ದೀನ ದಲಿತರ ಸಹಾಯ ಮಾಡುವುದರಿಂದ ಶುಭ ಫಲ ಸಿಗಬಹುದು. ಭಕ್ತಿ, ಶ್ರದ್ಧೆ ಹಾಗೂ ಸಮರ್ಪಣೆ ಇಂದು ತೀರ್ಮಾನಾತ್ಮಕವಾದ ಶಕ್ತಿಯಾಗಿರಬಹುದು. ಅದೃಷ್ಟದ ಸಂಖ್ಯೆ 5. ಸಂಚಾಲನೆ, ಬುದ್ಧಿವಂತಿಕೆ ಮತ್ತು ವ್ಯವಹಾರ ಬುದ್ಧಿಗೆ ಇದು ಸಂಕೇತ. ಈ ದಿನ ಈ ಸಂಖ್ಯೆಯ ಪ್ರಭಾವದಿಂದ ಸ್ಪಷ್ಟ ಚಿಂತನೆ ಮತ್ತು ಶ್ರೇಯಸ್ಕರ ನಿರ್ಧಾರ ಸಾಧ್ಯ. ಅದೃಷ್ಟದ ಬಣ್ಣ ಬಿಳುಪು. ಬುದ್ಧಿ, ಶಾಂತಿ ಹಾಗೂ ಶುದ್ಧತೆಯ ಸಂಕೇತವಾದ ಈ ಬಣ್ಣವನ್ನು ಇಂದಿನ ಉಡುಪಿನಲ್ಲಿ ಬಳಸಿದರೆ ಮಾನಸಿಕ ಶಕ್ತಿಯ ಒತ್ತಡದಿಂದ ಹೊರಬರಬಹುದು. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಕಾರ್ಯ ಪ್ರಾರಂಭ, ಹಣಕಾಸು ವ್ಯವಹಾರ, ಹಿರಿಯರ ಭೇಟಿಯಂತಹ ಕಾರ್ಯಗಳನ್ನು ಮಾಡಿದರೆ ಉತ್ತಮ ಫಲ ಸಿಗಬಹುದು. ಮನಸ್ಸು ಇಂದಿನ ಈ ಹೊತ್ತಿನಲ್ಲಿ ಹೆಚ್ಚು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಗಂಭೀರ ಮನೋಭಾವದಿಂದ ದಿನವನ್ನು ಆರಂಭಿಸಬಹುದು. ತಾಳ್ಮೆಯು ಇಂದು ನಿಮ್ಮ ಅತ್ಯುತ್ತಮ ಶಕ್ತಿಯಾಗಬಹುದು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಇಂದು ಹೊರಗಿನ ಚಟುವಟಿಕೆಗಳಿಗೆ ಕಡಿಮೆ ಆಸಕ್ತಿ ಕಂಡುಬರಬಹುದು.
ಬದಲಾಗಿ ನಿಮ್ಮ ಒಳಜೀವನ, ಮನಃಪೂರ್ವಕ ಧ್ಯಾನ ಮತ್ತು ಪಾಠ ಕಲಿಯುವ ಮನೋಭಾವ ಹೆಚ್ಚಾಗಬಹುದು. ತೀರ್ಮಾನದಲ್ಲಿ ದೃಢತೆ ಮತ್ತು ಮಾತುಗಳಲ್ಲಿ ಸಮತೋಲನ ಇರಲಿ. ನಿಮ್ಮ ಶಿಷ್ಟತೆ ಮತ್ತು ಸಮಾನತೆ ಇತರರ ದೃಷ್ಟಿ ಸೆಳೆಯುತ್ತದೆ. ಆತ್ಮಪರಿಶೀಲನೆ, ಆತ್ಮವಿಶ್ಲೇಷಣೆ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಇಂದಿನ ದಿನ ಸೂಕ್ತ. ಇಂದು ಆಕಸ್ಮಿಕ ಒತ್ತಡಗಳು ಬರುವುದು ಸಹ ಸಾಧ್ಯ, ಆದರೆ ಶಾಂತಿಯುತವಾಗಿ ಪ್ರತಿಸ್ಪಂದಿಸಿದರೆ ಸಮಸ್ಯೆಗಳು ಚುಟುಕಿನಲ್ಲಿ ಪರಿಹಾರವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಪ್ರಗತಿಗೆ ಇಂದು ಮುನ್ನಡೆಸುವ ಕಾರ್ಯಗಳು ನಿಮಗೆ ಉತ್ತಮ ಪರಿಣಾಮವನ್ನು ನೀಡಬಹುದು. ಆದರೆ ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಲ್ಲಿ ಹೆಚ್ಚು ಶ್ರದ್ಧೆ ಅಗತ್ಯವಿದೆ. ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಮುನ್ಸೂಚನೆ ಹಾಗೂ ಸಮರ್ಥನೆ ಇರಲಿ. ಅಧ್ಯಯನ, ಶಾಸನ, ಕಾನೂನು, ವಿನ್ಯಾಸಶಾಸ್ತ್ರ, ಲಲಿತಕಲೆ ಅಥವಾ ಮಾನವ ಸಂಪನ್ಮೂಲ ಕ್ಷೇತ್ರದವರು ಹೊಸ ಜವಾಬ್ದಾರಿ ಅಥವಾ ಮಾರ್ಗದರ್ಶನ ಪಡೆದಿರಬಹುದು. ಕೆಲಸದ ಸ್ಥಳದಲ್ಲಿ ನಿಯಮ ಪಾಲನೆ ಅತ್ಯಂತ ಮುಖ್ಯ. ಸಹೋದ್ಯೋಗಿಗಳಿಂದ ಸಹಕಾರ ಹೆಚ್ಚು ದೊರೆಯದಿರುವ ಸಾಧ್ಯತೆ ಇದ್ದರೂ ನೀವು ಶಿಸ್ತಿನಿಂದ ಕೆಲಸ ಮಾಡಿದರೆ ಪ್ರಶಂಸೆ ಗಳಿಸಲು ಸಾಧ್ಯ. ಉದ್ಯಮಿಗಳಿಗೆ ದಿನದ ಪ್ರಾರಂಭದಿಂದಲೇ ಲೆಕ್ಕಪತ್ರದ ಪರಿಶೀಲನೆ, ಗುತ್ತಿಗೆ ಹಾಗೂ ನ್ಯಾಯಾಂಗ ಸಂಬಂಧಿತ ವಿಚಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ. ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಶುಭ ಸಮಯ ದಿನದ ನಂತರಾರ್ಧದಲ್ಲಿ ಇರುತ್ತದೆ. ಹಳೆಯ ಪಾಲುದಾರರಿಂದ ಹೊಸ ಸೂಚನೆಗಳು ಬರುತ್ತವೆ. ಸಾಮಾಜಿಕ ಮಾಧ್ಯಮ, ಗ್ರಾಹಕ ಸೇವೆ, ಮಾರುಕಟ್ಟೆ ಸಂಬಂಧಿತ ಉದ್ಯಮಗಳಲ್ಲಿ ಇರುವವರು ಇಂದು ಸಮಾಲೋಚನೆ, ನಿಖರ ಮಾಹಿತಿ ಮತ್ತು ನೈತಿಕತೆಗೆ ಒತ್ತಾಯ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಪಷ್ಟತೆಯ ಅಗತ್ಯವಿದೆ. ನೀವು ಗೃಹೋಪಯೋಗಿ ವಸ್ತುಗಳ ಖರೀದಿ, ಸಾಲದ ಪಾವತಿ, ಮಕ್ಕಳ ಶುಲ್ಕ ಪಾವತಿ ಅಥವಾ ವಾಹನ ಸೇವೆಗೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಈ ಎಲ್ಲದಕ್ಕೂ ಮೊದಲು ಲೆಕ್ಕ ಹಾಕಿ ಯೋಜನೆ ರೂಪಿಸಿ. ಅನವಶ್ಯಕ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಲಾಭದ ಆಸೆಯಲ್ಲಿ ಅಪರಿಚಿತ ಹೂಡಿಕೆಗಳಿಗೆ ತಲೆ ಕೊಡಬೇಡಿ. ದಿನದ ಉತ್ತರಾರ್ಧದಲ್ಲಿ ಕೆಲವು ಹಳೆಯ ಬಾಕಿಗಳು ವಾಪಸ್ಸಾಗಬಹುದು. ನಿಮ್ಮ ಹಣಕಾಸಿಗೆ ಸಂಬಂಧಿಸಿದ ದಾಖಲೆಗಳನ್ನು ನಿಖರವಾಗಿ ನಿರ್ವಹಿಸಿ. ಸಾಲ, ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ವ್ಯವಹಾರಗಳಲ್ಲಿ ಅತ್ಯಂತ ಎಚ್ಚರಿಕೆ ಇರಲಿ. ಕುಟುಂಬದ ಸದಸ್ಯರ ಹಣಕಾಸು ಸಹಾಯಕ್ಕೆ ಮುಂದಾಗುವ ಸಾಧ್ಯತೆ ಇದೆ, ಆದರೆ ವಿವರವಾಗಿ ಆಲೋಚಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ತುಲಾ ರಾಶಿಯವರಿಗೆ ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಮೂಳೆ ನೋವು, ಹೊಟ್ಟೆಜೀರ್ಣ ಸಮಸ್ಯೆ ಅಥವಾ ಮನಸ್ಥಿತಿಯ ಬದಲಾವಣೆ, ಮೂಡ್ ಸ್ವಿಂಗ್ಸ್ ಸಂಭವಿಸಬಹುದು. ಹೆಚ್ಚಿನ ಕೆಲಸದ ಒತ್ತಡದಿಂದ ದೇಹ ದುರ್ಬಲವಾಗಬಹುದು. ಹಾಗಾಗಿ ವಿಶ್ರಾಂತಿ ಮತ್ತು ಆರೋಗ್ಯಕರ ಆಹಾರ ಮುಖ್ಯ. ಆಹಾರ ಸಮಯಕ್ಕೆ ಸೇವಿಸಿ. ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದರೆ ಒತ್ತಡ ಕಡಿಮೆಯಾಗಬಹುದು. ನಿದ್ರೆಯ ಕೊರತೆ, ತಲ್ಲಣ ಮತ್ತು ಆಂತರಿಕ ಆತಂಕ ಇಂತಹ ಲಕ್ಷಣಗಳು ಕಾಣಿಸಿದರೆ ತಕ್ಷಣ ಯೋಗ ಅಥವಾ ಧ್ಯಾನದಲ್ಲಿ ತೊಡಗಿಕೊಳ್ಳಿ. ನಿಮ್ಮ ಶರೀರ ಮತ್ತು ಮನಸ್ಸು ಸಮತೋಲನದಲ್ಲಿರಲು ಬೆಳಗಿನ ಜಾವ ಒಂದಿಷ್ಟು ಕಾಲ ನಿಸ್ಸಂಶಯವಾಗಿ ಯೋಗ ಅಥವಾ ಭಾವಪೂರ್ಣ ಪ್ರಾರ್ಥನೆ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಹಕಾರ ಮತ್ತು ಸಮರಸತೆ ಮುಖ್ಯ. ನಿಮ್ಮ ಮಾತುಗಳು ಪರಿವಾರದ ಅಂತರಂಗವನ್ನು ಸ್ಪರ್ಶಿಸಬಹುದು. ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಕೇವಲ ತಾತ್ಕಾಲಿಕವಾಗಿರಬಹುದು, ಆದರೆ ನೀವು ಅದನ್ನು ನಿಭಾಯಿಸುವ ರೀತಿಯೇ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಮಕ್ಕಳ ಶೈಕ್ಷಣಿಕ ಅಥವಾ ಆರೋಗ್ಯ ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳಬೇಕಾದ ದಿನವಿದು. ಕುಟುಂಬದ ಹಿರಿಯರ ಆರೋಗ್ಯದ ಮೇಲೆ ಗಮನ ಹರಿಸಿ. ಸಾಸುಮಾತೆ, ಅತ್ತೆ, ಇತರರೊಂದಿಗೆ ಒತ್ತಡವಿಲ್ಲದ ಸೌಮ್ಯ ಸಂಭಾಷಣೆಯು ಉತ್ತಮ ಫಲ ನೀಡಬಹುದು. ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಹೆಚ್ಚು ವಿವೇಕ ಅಗತ್ಯ. ಅತೀತದ ಬಗ್ಗೆ ಚರ್ಚೆ ಮಾಡದೆ ಮುಂದಿನ ದಿನದ ಭರವಸೆಯ ಕುರಿತು ಗಮನ ಹರಿಸಿ. ವೀಕ್ಷಕರೇ, ನೀವು ಇಂದು ಶನಿವಾರದ ದಿನವಾದ್ದರಿಂದ ಶನಿಗೆ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಜಪವನ್ನು ಕನಿಷ್ಠ 108 ಬಾರಿ ಮಾಡಿ. ಎಳ್ಳಿನ ಎಣ್ಣೆ ದೀಪ ಬೆಳಗಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಧರಿಸಿ ಶನಿಗೆ ಧ್ಯಾನ ಮಾಡಿದರೆ ಶಕ್ತಿಯ ಉತ್ತೇಜನ ಸಿಗುತ್ತದೆ. ದಾನ ಧರ್ಮದ ಮೂಲಕ ದೋಷ ನಿವಾರಣೆಯೂ ಸಾಧ್ಯ. ಶನಿಗೆ ಕಪ್ಪು ತುಳಸಿ ಅಥವಾ ಕಪ್ಪು ಉದ್ದಿನವನ್ನು ಅರ್ಪಿಸಿ. ಕೂಲಿಗಾರರಿಗೊಂದು ಊಟದ ದಾನ ಮಾಡಿದರೆ ಪಾಪಕ್ಷಯವಾಗುವುದು. ಅದೃಷ್ಟದ ಸಂಖ್ಯೆ 6. ಈ ದಿನದ ಲೆಕ್ಕದಲ್ಲಿ 6ನೇ ಸಂಖ್ಯೆ ತುಲಾ ರಾಶಿಯ ಸಮತೋಲನ, ಸುಂದರತೆ ಮತ್ತು ಸಂಬಂಧದ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಮಾನಸಿಕ ನೆಮ್ಮದಿಗೆ ತಲುಪಬಹುದು. ಅದೃಷ್ಟದ ಬಣ್ಣ ಕಪ್ಪು ನೀಲಿ. ಈ ಬಣ್ಣವು ಶನಿಗ್ರಹಣ ಶಕ್ತಿ ಶಮನಕ್ಕೆ ಉಪಕಾರಿಯಾಗುತ್ತದೆ. ಇದು ತಾಳ್ಮೆ, ಶಿಸ್ತಿನ ಮತ್ತು ಆಧ್ಯಾತ್ಮಿಕ ಶುದ್ಧತೆಯ ಸೂಚಕ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಸಂಜೆ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ದೈನಂದಿನ ಚಟುವಟಿಕೆಗಳು, ಆರ್ಥಿಕ ವ್ಯವಹಾರಗಳು ಅಥವಾ ಶ್ರದ್ಧಾಪೂರ್ವಕ ಪ್ರಾರ್ಥನೆ ಮಾಡಿದರೆ ಫಲಕಾರಿಯಾಗಲಿದೆ. ಮನಸ್ಸು ಇಂದಿನ ಈ ಹೊತ್ತಿನಲ್ಲಿ ಹೆಚ್ಚು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ
ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ಶನಿವಾರದಂದು ವೃಶ್ಚಿಕ ರಾಶಿಯವರಿಗೆ ಶನಿಗ್ರಹಣ ಪ್ರಭಾವದಿಂದಾಗಿ ನಿರ್ಣಯಗಳಲ್ಲಿ ತೀವ್ರವಾಗಿ ತಾಳ್ಮೆ ಅಗತ್ಯ. ನಿಮ್ಮ ಆತ್ಮಸ್ಥೈರ್ಯ, ಸಂಯಮ ಹಾಗೂ ಕೌಶಲ್ಯಪೂರ್ಣ ಸಂವಹನವೇ ಇಂದು ನಿಮ್ಮ ರಕ್ಷಾ ಕವಚವಾಗುವುದು. ಕೆಲವೊಂದು ಹಳೆಯ ವಿಷಯಗಳು ಮರಳಿ ಬಂದಂತಾಗಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿಕ್ರಿಯೆ ಯುಕ್ತಿಯಾದರೂ ಶಮನಮಯವಾಗಿರಬೇಕು. ಅನೇಕ ಅಚಾನಕ್ ಬದಲಾವಣೆಗಳು ಸಾಧ್ಯವಿದ್ದು, ನಿಮ್ಮ ಪ್ರತಿಕ್ರಿಯೆಗಳ ಪರಿಣಾಮ ನಿಮ್ಮ ಮುಂದಿನ ಹಾದಿಯನ್ನು ರೂಪಿಸಬಹುದು. ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿ. ಇಂದು ನೀವು ತೆಗೆದುಕೊಳ್ಳುವ ಒಂದು ಬುದ್ಧಿವಂತ ನಿರ್ಧಾರ ಭವಿಷ್ಯದ ದಿಕ್ಕು ಬದಲಿಸಬಹುದು. ಹಳೆಯ ಕೃತ್ಯಗಳ ಫಲ ಈ ದಿನ ಎದುರಾಗಬಹುದು. ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮುಂದುವರಿದರೆ ಅದೃಷ್ಟದ ಬಾಗಿಲು ನಿಮ್ಮ ಕಡೆ ತಿರುಗಿ ನೋಡುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದು ದೀರ್ಘವೀಕ್ಷಿತ ಪ್ರತಿಫಲ, ಪ್ರೋತ್ಸಾಹ ಅಥವಾ ವರ್ಗಾವಣೆಯ ಕುರಿತು ಮಾಹಿತಿ ಸಿಗಬಹುದಾದ ದಿನ. ನಿಮಗೆ ಸಂದ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇದು ಸೂಕ್ತ ಅವಕಾಶ. ಆದಾಗ್ಯೂ ಶನಿಗ್ರಹಣ ಪ್ರಭಾವದಿಂದಾಗಿ ಹಿರಿಯರೊಂದಿಗೆ ಸಂವಾದದಲ್ಲಿ ತಾಳ್ಮೆ ತಪ್ಪದಿರಿ. ವ್ಯವಹಾರ ಶೈಲಿಯಲ್ಲಿ ನವೀನ ಪ್ರಯತ್ನಗಳು ಸಾಧಾರಣ ಫಲ ನೀಡಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಯಶಸ್ಸು ನಿಶ್ಚಿತ. ಸ್ವತಂತ್ರ ವೃತ್ತಿಪರರಿಗೆ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಬಲವಾದ ಯೋಗವಿದೆ. ಸಣ್ಣ ವಿಳಂಬಗಳು ಸಂಭವಿಸಿದರೂ ನಿರಾಸೆ ಪಡುವ ಅಗತ್ಯವಿಲ್ಲ. ವ್ಯಾಪಾರಿಗಳಿಗೆ ಇಂದು ಲೆಕ್ಕಪತ್ರ, ಬಾಕಿ ಮೊತ್ತದ ವಿಚಾರ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಸಂಬಂಧಿತ ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದ ಮುನ್ನಡೆದರೆ ಲಾಭದ ಸಾಧ್ಯತೆ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ವಕೀಲರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಜಾಗೃತತೆ ಅತ್ಯಂತ ಅಗತ್ಯ. ಸಾಲದ ಮರುಪಾವತಿಗೆ ಇವತ್ತು ಸೂಕ್ತವಾದ್ದು. ಆದರೆ ಹೊಸ ಹೂಡಿಕೆ, ವಿಶೇಷವಾಗಿ ಷೇರು ಬಜಾರಿನಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬಾರದು. ಆಸ್ತಿ ಖರೀದಿ, ಬ್ಯಾಂಕ್ ಲೋನ್ ಅರ್ಜಿ ಅಥವಾ ಮನೆಯ ದುರಸ್ತಿ ಸಂಬಂಧಿತ ವೆಚ್ಚಗಳು ಎದುರಾಗಬಹುದು. ಮನೆ ಮಂದಿಯ ಅಗತ್ಯ ಖರ್ಚುಗಳಿಗೆ ನೀವು ಹಣ ಮೀಸಲಿಡುವುದು ಶ್ರೇಷ್ಠ. ಹಳೆಯ ಹಣಕಾಸು ಯೋಜನೆಗಳನ್ನು ಪುನರ್ ಪರಿಶೀಲಿಸಿ. ಬಡ್ಡಿರಹಿತ ಉಳಿತಾಯ ಯೋಜನೆಗಳು ಇಂದಿಗೆ ಉತ್ತಮ. ವೆಚ್ಚಗಳಲ್ಲಿ ಮಿತವ್ಯಯ ಪಾಲಿಸದಿದ್ದರೆ ತಿಂಗಳ ಕೊನೆಯಲ್ಲಿ ಹಣಕಾಸಿನ ಒತ್ತಡ ಉಂಟಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಸ್ವಲ್ಪ ಕುಲಕುಲನೆ, ಆಲಸ್ಯ, ದಡಿದಡಿ, ದಣಿವು ಅಥವಾ ನಿದ್ರಾಹೀನತೆ ಕಾಣಬಹುದು. ಹೃದಯ ಸಂಬಂಧಿತ ಸಮಸ್ಯೆಗಳು ಇದ್ದರೆ ಇಂದಿನ ದಿನ ಎಚ್ಚರದಿಂದ ಇರಿ. ಉಸಿರಾಟದ ತೊಂದರೆ ಅಥವಾ ಅಜೀರ್ಣದಿಂದಾಗಿ ಅಸ್ವಸ್ಥತೆಯ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮಿತತೆ, ಸಮಯದ ಪಾಲನೆ ಮತ್ತು ಕಾಫಿ, ಚಹಾ ಇತ್ಯಾದಿ ಸೇವನದಲ್ಲಿ ಮಿತವ್ಯಯ ಅಗತ್ಯ. ಈ ಶನಿವಾರ ಧ್ಯಾನ, ಪ್ರಾಣಾಯಾಮ ಅಥವಾ ಶನಿಗೆ ನಮನ ಮಾಡುವ ಮೂಲಕ ಆಂತರಿಕ ಶಕ್ತಿಯನ್ನು ಪುನಃ ಸ್ಥಾಪಿಸಿಕೊಳ್ಳಿ. ಅಪಾಯದಿಂದ ದೂರವಿರುವುದು ಉತ್ತಮ. ವಾಹನ ಚಲಾಯಿಸುವಾಗ ಎಚ್ಚರಿಕೆ ಅಗತ್ಯ. ಜಲದ ಆಧಾರಿತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಾಗ ಸುರಕ್ಷತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಂತ್ವನ ಮತ್ತು ಸಹಾನುಭೂತಿಯ ಮಾತುಗಳ ಅಗತ್ಯವಿದೆ. ಸಂಬಂಧದಲ್ಲಿ ಗಂಭೀರ ವಿಚಾರಗಳನ್ನು ಚರ್ಚಿಸಲು ಸೂಕ್ತವಾದ ದಿನ. ಆದರೆ ಭಾವನೆಗಿರಗಾಗಿ ಭಾವೋದ್ವೇಗದಿಂದ ಮಾತು ಹೇಳಬೇಡಿ. ಪತ್ನಿ ಅಥವಾ ಪತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾದರೆ ತಕ್ಷಣ ಸ್ಪಷ್ಟನೆ ಕೊಡಿ. ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಚಿಂತೆ ಉಂಟಾಗಬಹುದು. ತಂದೆ ತಾಯಿಯೊಂದಿಗೆ ಕೆಲವೊಂದು ಭಿನ್ನಮತಗಳು ಆಗಬಹುದಾದರೂ ನೀವು ಶಾಂತಿಯುತವಾಗಿ ಸ್ಪಷ್ಟತೆ ನೀಡಿದರೆ ಪರಿಸ್ಥಿತಿ ನಿಯಂತ್ರಣದಲ್ಲಿರುತ್ತದೆ. ಪ್ರೀತಿ ಸಂಬಂಧಗಳು ಇದ್ದರೆ ಆಳವಾದ ಮಾತುಕತೆಗಳಿಗೆ ಇದು ಉತ್ತಮ ಸಮಯ. ಹೊಸ ಸಂಬಂಧ ಆರಂಭಿಸಲು ಇದು ಯೋಗ್ಯ ದಿನವಲ್ಲ. ಬದಲಾಗಿ ಹಳೆಯ ಸಂಬಂಧವನ್ನು ಗಟ್ಟಿಗೊಳಿಸಲು ಹೆಚ್ಚು ಶ್ರಮ ವಹಿಸಿ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಸಮಯದಲ್ಲಿ ಶನಿಗೆ ಶ್ರದ್ಧೆಯಿಂದ ಪೂಜೆ, ಜಪ, ದಾನ ಹಾಗೂ ಆತ್ಮವಿಶ್ಲೇಷಣೆ ಮಾಡುವುದರಿಂದ ಶುಭದ ಫಲ ಸಿಗಬಹುದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ 27 ಬಾರಿ ಜಪಿಸಿ. ಶನಿಗೆ ಕಪ್ಪು ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಕಡಲೆಕಾಯಿ ಅಥವಾ ಎಳ್ಳು ಬೆಲ್ಲವನ್ನು ದಾನ ಮಾಡಿ. ಶನಿಗ್ರಹ ಶಾಂತಿಗಾಗಿ ನೇರವಾಗಿ ತಾಯಿ ನೀರಿಗೆ, ಬಡವರಿಗೆ, ಅನಾಥರಿಗೆ ನೆರವು ನೀಡಿದರೆ ಅತ್ಯಂತ ಉತ್ತಮ. ಇಂದು ಬೆಳಿಗ್ಗೆ ಅಥವಾ ಸಂಜೆ ಶನಿ ದೇವಸ್ಥಾನಕ್ಕೆ ಹೋಗಿ ಶಾಂತಿಯ ಪ್ರಾರ್ಥನೆ ಮಾಡಿದರೆ ಒಳಿತಾಗುತ್ತದೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಾಗೂ ಆತ್ಮಶಕ್ತಿ ದೊರೆಯುವುದು ಖಚಿತ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹಣ ಸಾಂದರ್ಭಿಕ ಪವಿತ್ರ ಸಂಕೇತ. ನಿಮ್ಮ ಜೀವನದಲ್ಲಿ ಸ್ಥೈರ್ಯ, ಶಿಸ್ತು ಮತ್ತು ತಾಳ್ಮೆಗೆ ದಾರಿ ತೋರುವ ಸಂಕೇತವಿದು. ಇವತ್ತಿನ ಎಲ್ಲ ಕೆಲಸಗಳಲ್ಲಿ ಈ ಸಂಖ್ಯೆಯ ಪ್ರಭಾವ ನಿಮ್ಮನ್ನು ರಕ್ಷಿಸುತ್ತದೆ.
ಅದೃಷ್ಟದ ಬಣ್ಣ ಗಾಢ ನೀಲಿ. ಇಂದು ನೀಲಿ ಬಣ್ಣ ಧರಿಸಿದರೆ ಮನಸ್ಸಿಗೆ ಶಾಂತಿ, ಸಂಯಮ ಹಾಗೂ ಸ್ಪಷ್ಟ ಚಿಂತನೆ ಉಂಟಾಗುತ್ತದೆ. ಈ ಬಣ್ಣ ಶನಿಗೆ ಪ್ರೀತಿಯ ಬಣ್ಣವೂ ಹೌದು. ದೇವಾಲಯದ ಭೇಟಿ ವೇಳೆ ನೀಲಿ ಉಡುಪನ್ನು ಧರಿಸುವುದು ಶ್ರೇಷ್ಠ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ರಾತ್ರಿ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಶನಿ ಆರಾಧನೆ, ಧ್ಯಾನ, ಮಹತ್ವದ ನಿರ್ಧಾರ ಅಥವಾ ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ ಫಲ ನೀಡಬಹುದು. ಮನಸ್ಸು ಶಾಂತವಾಗಿರುವ ಈ ಹೊತ್ತಿನಲ್ಲಿ ದೈವಸ್ಮರಣೆಯು ಅತ್ಯಂತ ಫಲದಾಯಕ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಧನು ರಾಶಿಯವರು ತಮ್ಮ ಶಿಸ್ತಿನ ಜೀವನ ಶೈಲಿಯಿಂದ ಶ್ರೇಷ್ಠ ಸಾಧನೆ ಸಾಧಿಸಲು ಸದುಪಯೋಗ ಮಾಡಿಕೊಳ್ಳಬಹುದು. ಆದರೆ ಆಕಸ್ಮಿಕ ಪ್ರಚೋದನೆಗಳು, ಅಹಂಕಾರದ ಹೊರೆ ಮತ್ತು ಗಂಭೀರ ವಿಚಾರಗಳಲ್ಲಿ ಅಚಾಚಲ ಅವಸರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಲ್ಲವು. ದಿನವು ಚುರುಕು ಮತ್ತು ಗಂಭೀರ ಚಟುವಟಿಕೆಗಳಿಂದ ತುಂಬಿರುತ್ತದೆ. ಹೆಚ್ಚು ಮಾತನಾಡುವ ಬದಲು ಹೆಚ್ಚು ಕೇಳುವ ಮನೋಭಾವ ಅನುಕೂಲ. ದಿನದ ಮೊದಲಾರ್ಧದಲ್ಲಿ ನಿರ್ಧಾರಗಳಲ್ಲಿ ತಾಳ್ಮೆ ಅಗತ್ಯವಿದೆ. ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳಲು ಇದು ಒಳ್ಳೆಯ ಸಮಯ. ಒಳಜೀವನದ ಬಗ್ಗೆ ಆಳವಾಗಿ ಯೋಚನೆ ಮಾಡುವ ಸಂದರ್ಭ ಇದಾಗಿದೆ. ವ್ಯಕ್ತಿತ್ವದಲ್ಲಿ ಪ್ರಭಾವ ಬೀರುವ ದಿನವಿದು. ಹಿರಿಯರ ಮಾರ್ಗದರ್ಶನ, ಮೌನವ್ರತ ಅಥವಾ ಶ್ರದ್ಧಾಭಾವದಿಂದಾಗಿ ಇಂದು ಧರ್ಮಕರ್ಮದ ಕಡೆ ಒಲವು ಹೆಚ್ಚಾಗುವುದು. ನಿಮ್ಮ ಮೌನ ಮತ್ತು ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಶಾಂತಿ ಮೂಡಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಉನ್ನತ ಮಟ್ಟದ ಕಾರ್ಯಕ್ಷಮತೆ ಮತ್ತು ಶ್ರದ್ಧೆ ತೋರಿಸಬೇಕಾದ ದಿನವಿದು. ಇಂದು ಉದ್ದೇಶ ಪೂರಣಕ್ಕಾಗಿ ನಿರಂತರ ಪ್ರಯತ್ನ ಅಗತ್ಯ. ಹಠಾತ್ ಬದಲಾವಣೆಗಳು, ವಿಶೇಷ ಅಧೀಕ್ಷಣೆ, ಮೇಲ್ವಿಚಾರಣೆ ಅಥವಾ ಕಾರ್ಯ ಮೌಲ್ಯಮಾಪನದ ಸಂದರ್ಭ ಎದುರಾಗಬಹುದು. ನಿಮ್ಮ ನಾಯಕತ್ವ ಶೈಲಿಯನ್ನು ಉಳಿಸಿಕೊಂಡು ಬದಲಾವಣೆಗೆ ಸಿದ್ಧತೆಯಿಂದ ನಡೆದುಕೊಳ್ಳಿ. ಅಧಿಕಾರಿಗಳ ಕಣ್ಣುಗಳಲ್ಲಿ ನೀವು ಗೌರವ ಗಳಿಸಲು ಇಂದು ಸರಿಯಾದ ಅವಕಾಶ. ಅಧಿಕ ಹೊಣೆಗಾರಿಕೆ, ಹೊಸ ಯೋಜನೆಗಳಿಗೆ ಒಪ್ಪಿಗೆ ಅಥವಾ ತಂಡದ ನೇತೃತ್ವ ಈ ದಿನದ ಭಾಗವಾಗಬಹುದು. ಸ್ವತಂತ್ರ ವೃತ್ತಿಪರರಿಗೆ, ಶಿಕ್ಷಣ ಕ್ಷೇತ್ರ, ವಿಜ್ಞಾನ ಅಥವಾ ತಂತ್ರಜ್ಞಾನ ಸಂಬಂಧಿತ ಉದ್ಯೋಗಗಳಲ್ಲಿರುವವರಿಗೆ ಮಹತ್ವದ ಒಪ್ಪಂದಗಳು ಅಥವಾ ಹೊಸ ಪೂರೈಕೆದಾರರ ಸಂಪರ್ಕ ಸಾಧ್ಯ. ಅಧ್ಯಯನ ಅಥವಾ ತರಬೇತಿಯ ಉದ್ದೇಶಕ್ಕೆ ಇಂದಿನ ಶನಿವಾರ ದಿನ ಮಹತ್ವದ ಮೆಟ್ಟಿಲು ಆಗಬಹುದು. ವ್ಯಾಪಾರದಲ್ಲಿ ಇಂದು ಲೆಕ್ಕಪತ್ರ ಶುದ್ಧೀಕರಣ, ಸ್ಟಾಕ್ ಪರಿಶೀಲನೆ ಅಥವಾ ಹೊಸ ವಿತರಣಾ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಸಾಧ್ಯ. ಪಾಲುದಾರರೊಂದಿಗೆ ಅಸಮ್ಮತಿ ಇದ್ದರೆ ಅದನ್ನು ಸಮರಸತೆಯಿಂದ ಬಗೆಹರಿಸಿರಿ. ಸಣ್ಣ ಹೂಡಿಕೆಗಳಿಗೆ ದಿನ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ದೃಷ್ಟಿಯಿಂದ ಸವಾಲುಗಳ ದಿನವಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಎದುರಾಗಿ ಬಡ್ಡಿದರ ಪಾವತಿಯ ಒತ್ತಡ ಸಂಭವಿಸಬಹುದು. ಆದ್ದರಿಂದ ಹಣಕಾಸು ನಿರ್ವಹಣೆಯಲ್ಲಿ ಸೂಕ್ತ ಯೋಜನೆ ಅಗತ್ಯ. ಹೊಸ ಖರೀದಿಗಳು ಅಥವಾ ಮೌಲ್ಯಯುತ ವಸ್ತುಗಳ ಖರೀದಿಗೆ ಇಂದು ತಡೆಯಿಡಿ. ಆದರೆ ಹಳೆಯ ಲೆಕ್ಕಪತ್ರಗಳ ತೆರವು, ಸಾಲ ಪಾವತಿ ಅಥವಾ ಸಾಲ ವಸೂಲಿಗೆ ದಿನ ಶ್ರೇಷ್ಠವಾಗಿದೆ. ಇಂದು ಹಣಕಾಸಿನ ಶಿಸ್ತನ್ನು ಕಾಪಾಡುವುದು ಬಹುಮುಖ್ಯ. ಬಡ್ಡಿದರದ ಉಳಿತಾಯ ಯೋಜನೆಗಳು ಅಥವಾ ಸ್ಥಿರ ಹೂಡಿಕೆಗಳ ಬಗ್ಗೆ ಚಿಂತನೆ ನಡೆಸಬಹುದು. ಹಿರಿಯರ ಸಲಹೆ ನಿಮ್ಮ ಹಣದ ನಿರ್ವಹಣೆಯಲ್ಲಿ ನವೋತ್ಸಾಹ ನೀಡುತ್ತದೆ. ಅಪರೂಪದ ಆದಾಯ, ಬೋನಸ್, ಕಮಿಷನ್ ಗಳಿಸುವ ಯೋಗವಿದೆ. ಆದರೆ ವ್ಯರ್ಥ ಖರ್ಚುಗಳ ಮೇಲೆ ಕಟ್ಟೆಚ್ಚರ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೀರ್ಘ ನಡಿಗೆ, ಮಾಂಸಪೇಶಿಗಳ ನೋವು ಅಥವಾ ತುಸು ಮಧುಮೇಹ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಇದೆ. ನಿದ್ರೆಯ ಕೊರತೆ, ಜಠರದ ತೊಂದರೆ ಅಥವಾ ಋತುವಾತ, ಸಂಧಿವಾತ ಸಮಸ್ಯೆಗಳು ಕೂಡಲೇ ಗಮನಕ್ಕೆ ತರುವಂತೆ ಕಾಣುತ್ತವೆ. ಈ ಶನಿವಾರದ ಶನಿಗ್ರಹದ ಪ್ರಭಾವದಿಂದಾಗಿ ನಾನಾ ದೇಹದ ಅಂಗಗಳಲ್ಲಿ ಎದೆಭಾರ, ನಿಧಾನತೆಯ ಚಲನೆ ಅಥವಾ ಉತ್ಸಾಹದ ಕೊರತೆ ಕಾಣಬಹುದು. ಹಗಲು ವಿಶ್ರಾಂತಿ ಅಥವಾ ಧ್ಯಾನದಿಂದ ದೇಹ ಮನಸ್ಸಿಗೆ ಪುನಶ್ಚೇತನವಾಗಬಹುದು. ನಿತ್ಯ ವ್ಯಾಯಾಮ, ಸುಲಭ ಆಹಾರ ಮತ್ತು ಸರಿಯಾದ ನೀರಿನ ಸೇವನೆಯಿಂದ ಆರೋಗ್ಯದ ನಿಯಂತ್ರಣ ಸಾಧ್ಯ. ಔಷಧ ಸೇವನೆ ಸಮಯಕ್ಕೆ ಮತ್ತು ವೈದ್ಯರ ಸೂಚನೆಯಂತೆ ಮಾಡುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನೀವೊಂದು ಶಾಂತ, ದಾರಿ ತೋರಿಸುವ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬಹುದು. ಆದರೆ ಅಲ್ಪ ಕಾರಣಕ್ಕೂ ಗುಸುಗುಸು, ಗೊಂದಲ ಸಾಧ್ಯ. ನಿಮ್ಮ ಮಾತುಗಳಿಗೆ ತೂಕ ಇರುತ್ತದೆ. ಆದ್ದರಿಂದ ಜವಾಬ್ದಾರಿಯಿಂದ ಮಾತನಾಡಿ. ವಿವಾಹಿತರಿಗೆ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯ. ಬಾಹ್ಯ ಒತ್ತಡವನ್ನು ಮನೆಯೊಳಗೆ ತರಬೇಡಿ. ಮಕ್ಕಳ ಪ್ರಗತಿಯಲ್ಲಿ ಹೆಮ್ಮೆ ಹಾಗೂ ಹಿರಿಯರ ಅನುಗ್ರಹದಲ್ಲಿ ಶಕ್ತಿ ಇರುತ್ತದೆ. ಪ್ರೇಮಿಗಳಿಗಾಗಿ ದಿನದಲ್ಲಿ ಗಂಭೀರ ಚರ್ಚೆ, ಭವಿಷ್ಯದ ನಿರ್ಧಾರ ಅಥವಾ ದೂರವಿರುವ ಕಾರಣದಿಂದ ವಿರಸ ಉಂಟಾಗಬಹುದು. ಆದರೆ ನೈಜತೆ ಮತ್ತು ಶ್ರದ್ಧೆಯಿಂದ ವ್ಯವಹರಿಸಿದರೆ ಸಂಧಾನ ಸಾಧ್ಯ. ಪರಿವಾರಕ್ಕೆ ಸಮಯ ಕೊಡುವುದರಿಂದ ಆತ್ಮಸಂತೃಪ್ತಿ ದೊರಕಲಿದೆ.
ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ಮನೆಪೂಜೆ, ಶನಿವಾರದ ದೀಪಾರಾಧನೆ ಇತ್ಯಾದಿ ಕುಟುಂಬದಲ್ಲಿ ಶ್ರದ್ಧಾವೃದ್ಧಿಗೆ ಕಾರಣವಾಗಬಹುದು. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಪವಾಡಮಯ ಶನಿ ಆರಾಧನೆ ಅಗತ್ಯ. ದೇವಾಲಯದಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು, ಶನಿಗೆ ಕಪ್ಪು ವಸ್ತ್ರ, ಕಪ್ಪು ತಿಲ, ಎಳ್ಳು, ಲೋಹದ ಪಾತ್ರೆ ದಾನ ಮಾಡುವುದರಿಂದ ಗ್ರಹದೋಷ ಶಮನವಾಗಬಹುದು. ಓಂ ಶನಿಶ್ಚರಾಯ ನಮಃ ಮಂತ್ರವನ್ನು 180 ಅಥವಾ 208 ಬಾರಿ ಪಠಣ ಮಾಡುವುದರಿಂದ ಶನಿ ಅನುಗ್ರಹ ಲಭಿಸುತ್ತದೆ. ಶ್ರೀ ಶನಿ ಮಹಾತ್ಮ್ಯ ಪಠಣದಿಂದ ಕಷ್ಟ ಪರಿಹಾರ ಸಂಭವ. ಕೃಷ್ಣ ವರ್ಣದ ಗೋವುಗಳಿಗೆ ಹಸಿರು ಕುಟ್ಟಲೆ, ಹುಲ್ಲು ಅಥವಾ ಎಳ್ಳು ಬೆಲ್ಲದ ಪ್ರಸಾದ ವಿತರಣೆ ಧರ್ಮಫಲ ತರುತ್ತದೆ. ಶನಿಗೆ ನೀಲಿ ಹೂವಿನ ತರ್ಪಣ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 9. ಈ ದಿನ ಈ ಸಂಖ್ಯೆಯು ನಿಮ್ಮ ಪರಾಕ್ರಮ, ಧೈರ್ಯ ಹಾಗೂ ಸಂಕಟಗಳ ನಿರ್ವಹಣೆಗೆ ಉತ್ತೇಜನ ನೀಡುತ್ತದೆ. ಇಂದಿನ ವ್ಯವಹಾರಗಳಲ್ಲಿ ಈ ಸಂಖ್ಯೆಯು ಶುಭ ಸೂಚಕವಾಗಿದೆ. ಅದೃಷ್ಟದ ಬಣ್ಣ ಕಪ್ಪು. ಇದು ಶನಿಗೆ ಆಪ್ತವಾದ ಬಣ್ಣ. ಈ ಬಣ್ಣ ಧರಿಸುವುದರಿಂದ ತಾತ್ಕಾಲಿಕ ವಿಘ್ನಗಳು ತಡೆಯುತ್ತವೆ, ಆಧ್ಯಾತ್ಮಿಕ ಶಕ್ತಿಗೆ ನಂಟು ಕಲ್ಪಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:50 ರಿಂದ ಸಂಜೆ ಮಧ್ಯರಾತ್ರಿ 2:15. ಈ ಸಮಯದಲ್ಲಿ ಶನಿ ಆರಾಧನೆ, ಧಾರ್ಮಿಕ ಕಾರ್ಯ ಅಥವಾ ಆರ್ಥಿಕ ನಿರ್ಧಾರಗಳನ್ನು ಕೈಗೊಳ್ಳುವುದು ಶುಭವನ್ನು ತರಬಹುದು. ಮನಸ್ಸು ಸ್ಪಷ್ಟವಾಗಿರುವ ಹೊತ್ತಾಗಿದ್ದು ಉಪಯುಕ್ತ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ದಿನ, ಶನಿಗ್ರಹಣ ಶಕ್ತಿಯ ವಿಶೇಷ ಪರಿಣಾಮವಿರುವ ದಿನವಿದು. ನಿಮ್ಮ ರಾಶಿಪಾಲಕನಾದ ಶನಿ ತನ್ನ ಶಕ್ತಿಯನ್ನು ದೃಢವಾಗಿ ಹರಡುವ ದಿನವಾಗಿರುವುದರಿಂದ ಜೀವನದಲ್ಲಿ ಶಿಸ್ತು, ಶ್ರಮ ಹಾಗೂ ಸ್ತಬ್ಧತೆ, ಸ್ಥಿರತೆ ಮೆರೆಸುವ ಅಗತ್ಯವಿದೆ. ಅಲ್ಪ ವಿಷಯಕ್ಕೂ ಹೆಚ್ಚು ಚಿಂತೆ ಮಾಡುವ ಪ್ರವೃತ್ತಿ ನಿಮಗೆ ಇಂದಿನ ದಿನ ಚುರುಕಾಗಬಹುದು. ಆದರೆ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ನಿರ್ಧಾರಗಳಲ್ಲಿ ಸ್ಥೈರ್ಯತೆ ಪ್ರದರ್ಶಿಸಿದರೆ ಯಶಸ್ಸು ನಿಮ್ಮದೇ. ಇಂದು ಮನಸ್ಸಿನಲ್ಲಿ ಗೊಂದಲ, ಗಂಭೀರವಾದ ಆಲೋಚನೆಗಳು, ಹಳೆಯ ಪಾಠಗಳ ಪುನರಾವರ್ತನೆ ಕಾಣಬಹುದು. ಬದುಕಿನ ಗುರಿಗಳ ಕುರಿತು ಪುನರ್ ಪರಿಶೀಲನೆ ಅಗತ್ಯವಾಗಬಹುದು. ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವುದು ಅತ್ಯಗತ್ಯ. ನಾನೇ ನಾನಾಗಿರುವ ಶಕ್ತಿಯನ್ನು ಮತ್ತೆ ತಲುಪಿಕೊಳ್ಳುವ ಯೋಗ್ಯ ದಿನ. ಇಂದು ಹೊಸ ಪ್ರಾರಂಭಕ್ಕೆ ತಕ್ಷಣ ಕೈ ಹಾಕುವ ಬದಲು ಹಳೆಯ ಪ್ರಕ್ರಿಯೆಗಳನ್ನು ಪೂರೈಸಿ ಮುಕ್ತಗೊಳ್ಳುವುದು ಉತ್ತಮ. ಧೈರ್ಯ ಮತ್ತು ತಾಳ್ಮೆ ಎರಡನ್ನೂ ಸಮತೆಗೊಳಿಸುವ ಶಕ್ತಿ ಇಂದಿನ ವಿಶೇಷ ಮಂತ್ರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶಿಸ್ತು ಮತ್ತು ಸಮಯ ಪಾಲನೆಯ ಶಕ್ತಿ ಗುರುತಿಸಲ್ಪಡುವ ದಿನ. ಕೆಲವರಿಗೂ ಹೆಚ್ಚುವರಿ ಜವಾಬ್ದಾರಿ ಅಥವಾ ಹೊಸ ತಂಡದ ನೇತೃತ್ವದ ಅವಕಾಶ ಸಿಗಬಹುದು. ಆದರೆ ಈ ಅವಕಾಶ ಗಂಭೀರ ಪರಿಶ್ರಮವನ್ನು ಕೂಡ ಒದಗಿಸುತ್ತದೆ. ಈಗಿರುವ ಪ್ರಾಜೆಕ್ಟುಗಳ ಮುಕ್ತಾಯದ ಹೊಸ್ತಿಲಲ್ಲಿದ್ದರೆ ಇಂದು ಗಮನಹರಿಸಿ ಸಮರ್ಪಕವಾಗಿ ಪೂರ್ಣಗೊಳಿಸಿ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವ ಶೈಲಿ ಶಾಂತವಾಗಿರಲಿ. ಅವರ ಅಪೇಕ್ಷೆಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸಿದರೆ ಮುಂದಿನ ಬೆಳವಣಿಗೆಗಳಿಗೆ ದಾರಿತೇರುತ್ತದೆ. ವೃತ್ತಿಪರ ಮಿತಭಾಷಿ ಶೈಲಿಯು ಇಂದು ನಿಮ್ಮ ದೊಡ್ಡ ಬಲವಾಗಲಿದೆ. ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಅಥವಾ ಆಡಳಿತಾತ್ಮಕ ಸ್ಥಾನಗಳಲ್ಲಿ ಇರುವವರಿಗೆ ಇಂದು ಮಹತ್ವದ ಸಾಧನೆಯ ದಿನವಿರಬಹುದು. ಉದ್ಯಮಿಗಳಿಗೆ ಇಂದು ಲಾಭದಾಯಕ ವಹಿವಾಟುಗಳು ನಡೆಯಬಹುದು. ಹಳೆಯ ಖಾತೆಗಳಿಂದ ಹಣದ ಹರಿವಾಗಬಹುದು. ಹೊಸ ವ್ಯವಹಾರ ಒಪ್ಪಂದದ ಬಗ್ಗೆ ಚರ್ಚೆ ಆರಂಭಿಸಲು ಶ್ರೇಷ್ಠ ಸಮಯ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವುದು ಮುಂದಿನ ವಾರಕ್ಕೆ ವಾಯ್ದಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ನಿರ್ವಹಣೆಯಲ್ಲಿ ಜಾಣತನ ಅತ್ಯವಶ್ಯ. ಶನಿಗ್ರಹಣ ಪ್ರಭಾವದಿಂದಾಗಿ ಅಚಾನಕ್ ಖರ್ಚುಗಳು ಜಾಸ್ತಿಯಾಗಬಹುದು. ಮನೆ ನಿರ್ವಹಣೆ, ವೈದ್ಯಕೀಯ ತುರ್ತು ವೆಚ್ಚಗಳು ಅಥವಾ ಹಳೆಯ ಸಾಲಗಳ ಪಾವತಿ ಇತ್ಯಾದಿ. ಹೂಡಿಕೆಗೆ ಯೋಗ್ಯ ದಿನವಲ್ಲ. ಮಿತವಾದ ಖರ್ಚು, ಲೆಕ್ಕಪತ್ರಗಳ ಪರಿಶೀಲನೆ, ಬ್ಯಾಂಕ್ ಲೆಕ್ಕ ಖಚಿತಪಡಿಸುವುದು ಇಂದಿನ ಪ್ರಮುಖ ಕೆಲಸ. ನಿರೀಕ್ಷಿತ ಹಣ ಇಂದೆಲ್ಲ ಸಿಗುವ ಸಾಧ್ಯತೆ ಕಡಿಮೆ. ಆದ್ದರಿಂದ ಹಣದ ಮೇಲೆ ತುಂಬಾ ಭರವಸೆ ಇಟ್ಟುಕೊಳ್ಳಬೇಡಿ. ಹಳೆಯ ಬಂಡವಾಳದಿಂದ ಲಾಭ ಪಡೆಯುವ ಯೋಗವಿದೆ. ಆದರೆ ಹೊಸ ಆಸ್ತಿ ಖರೀದಿ ಅಥವಾ ಚಿನ್ನದ ಹೂಡಿಕೆಗೆ ತಕ್ಷಣ ಕೈ ಹಾಕುವುದು ಸರಿಯಲ್ಲ. ಬದಲಾಗಿ ಹಣ ಉಳಿಸಿ ಭವಿಷ್ಯದ ಯೋಜನೆ ರೂಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿಗೊಳಿಸುವ ಬದಲು ಮನಸ್ಸಿನ ಬಾಳಿನ ಜಂಜಾಳಗಳಿಂದ ಮನಃಶಾಂತಿಯ ಅಗತ್ಯತೆಯ ದಿನ. ಮಕರ ರಾಶಿಗೆ ಸಂಬಂಧಿಸಿದ ಅಂಗಗಳು ಅಂದರೆ ಮೂಳೆಗಳು, ಕೀಲುಗಳು, ಹೃದಯ ಮತ್ತು ಚರ್ಮ ಇವುಗಳಲ್ಲಿ ಕೆಲವೇ ಸಮಸ್ಯೆಗಳಾಗಬಹುದು. ವಯಸ್ಕರಿಗೆ ಬೆನ್ನು ನೋವು, ಮೊಣಕಾಲು ಸಮಸ್ಯೆ ಅಥವಾ ನಿದ್ರಾಹೀನತೆ ಕಾಡಬಹುದು. ಶನಿವಾರದ ದಿನದ ಶಕ್ತಿಯು ಸೌಮ್ಯವಾಗಿರುವುದರಿಂದ ಪ್ರಾಣಾಯಾಮ, ಧ್ಯಾನ ಅಥವಾ ಮಾಂದ, ಸೌಮ್ಯ, ಸಮಾಧಾನಾತ್ಮಕ ಓದಿನ ಮೂಲಕ ನಿವಾರಣೆಗೆ ಯತ್ನಿಸಿ. ಆಹಾರ ಕ್ರಮದಲ್ಲಿ ಸಾಂಬಾರ್, ಹುಳಿ ಕಡಿಮೆ ಮಾಡಿ ನೀರಿನ ಸೇವನೆ ಹೆಚ್ಚಿಸಿ. ಹೆಚ್ಚು ಖಾರ ಆಹಾರದಿಂದ ದೂರವಿರಿ. ಹೊಟ್ಟೆ ಗೊಂದಲ ಉಂಟಾಗಬಲ್ಲದು. ಸ್ವಚ್ಛತೆ ಹಾಗೂ ವಿಶ್ರಾಂತಿ ಯುಗ್ಮವಾಗಿ
ಜೊತೆಯಾಗಿ ಶಕ್ತಿಯನ್ನು ಪುನಃ ಶೇಖರಿಸುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ತಾತ್ಕಾಲಿಕ ಉದ್ವಿಗ್ನತೆಯ ವಾತಾವರಣವಿರಬಹುದು. ನೀವು ಹೆಚ್ಚು ದುಡಿಯುತ್ತಿರುವ ಕಾರಣದಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಸಾಧ್ಯವಿಲ್ಲವೆಂಬ ದುರಹಂಕಾರ ಅಥವಾ ನಿನ್ನೆಯ ಯಾವುದೇ ಮಾತು ಇಂದು ವಿವಾದಕ್ಕೆ ದಾರಿ ಮಾಡಬಹುದು. ಜವಾಬ್ದಾರಿಯಿಂದ ಮಾತನಾಡಿ. ಪತ್ನಿಯ ಮನೋಭಾವವನ್ನು ಗಮನಿಸಿ. ಅವರ ಮಾತುಗಳನ್ನು ಗೌರವದಿಂದ ಕೇಳಿ. ಹಿರಿಯರ ಸಲಹೆ, ಮಕ್ಕಳ ನಿರೀಕ್ಷೆಗಳಿಗೆ ಸ್ಪಂದನೆ ಮುಖ್ಯವಾಗುವುದು. ನಿಮ್ಮ ಮೌನ ಕೆಲವೊಮ್ಮೆ ಮೃದುವಾದ ಮಾತುಗಳಿಗಿಂತ ಹೆಚ್ಚಿನ ಶಕ್ತಿ ಹೊಂದಿರಬಹುದು. ಪ್ರೀತಿಯವರು ದೂರವಿರುವಂತಹ ಸಂದರ್ಭದಲ್ಲಿ ತ್ವರಿತ ನಿರ್ಧಾರ ಅಥವಾ ಆರೋಪದಿಂದಾಗಿ ದುರಾಸೆಯನ್ನೇ ಹುಟ್ಟಿಸಬೇಡಿ. ಇಂದು ಚಿಕ್ಕ ಚಿಕ್ಕ ತೊಂದರೆಗಳಿಗೆ ದೊಡ್ಡ ಬಿರುಗಾಳಿ ಎಬ್ಬಿಸದಿರುವುದು ಮುಖ್ಯ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ಹೆಚ್ಚು ಕಳೆಯುವುದು ಶ್ರೇಷ್ಠ. ಶನಿಗ್ರಹಣ ದಿನದ ಹಿನ್ನೆಲೆಯಲ್ಲಿ ಶನಿಗೆ ಪೂಜೆ, ಎಳ್ಳಿನ ಎಣ್ಣೆ ದೀಪ, ಕಪ್ಪು ಉಡುಪು ಧರಿಸಿ ಧ್ಯಾನ ಮತ್ತು ಜಪದಲ್ಲಿ ತೊಡಗುವುದು ಅತ್ಯಂತ ಫಲಪ್ರದ. ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸುವುದು ಉತ್ತಮ. ಶನಿ ಮಹಾರಾಜನಿಗೆ ಎಳ್ಳಿನ ಎಣ್ಣೆ, ಕಪ್ಪು ತಿಲ, ಎಳ್ಳು, ಉದ್ದಿನ ಬೇಳೆ ಹಾಗೂ ನೀಲಿ ಹೂವುಗಳನ್ನು ಅರ್ಪಿಸಿ. ಶನಿಗೆ ಸಂಬಂಧಿಸಿದ ಸೇವೆಗಳಲ್ಲಿ ತೊಡಗುವುದು, ಅಂದರೆ ದೀನದಲಿತರಿಗೆ ಅನ್ನದಾನ, ಕಾರ್ಮಿಕರಿಗೆ ಬಟ್ಟೆದಾನ, ಇವು ಇಂದು ಶನಿಗ್ರಹದ ಶಾಂತಿಗೆ ಶ್ರೇಷ್ಠ ಮಾರ್ಗ. ಅದೃಷ್ಟದ ಸಂಖ್ಯೆ 8. ಇಂದು ನಿಮ್ಮ ಆದರ್ಶ ಸಂಕ್ಷಿಪ್ತ ಸಂಖ್ಯೆಯಾಗಿ ಕಾರ್ಯಮಗ್ನರಾಗಬಹುದು. ಈ ಸಂಖ್ಯೆ ಶನಿಗೆ ಸಂಬಂಧಿಸಿದ ಶಿಸ್ತಿನ ಸಂಕೇತವಾಗಿದೆ. ಈ ಸಂಖ್ಯೆ ನಿಮ್ಮ ಕಾರ್ಯಗಳಲ್ಲಿ ದಿಟ್ಟತೆಗೆ ಹಾಗೂ ನಿರ್ಧಾರ ಶಕ್ತಿಗೆ ಕಾರಣವಾಗಲಿದೆ. ಅದೃಷ್ಟದ ಬಣ್ಣ ಕಪ್ಪು. ಈ ಬಣ್ಣ ಶನಿಗ್ರಹಣ ಶಕ್ತಿಯನ್ನು ತಣಿಸುತ್ತದೆ. ಇಂದು ಕಪ್ಪು ಬಣ್ಣದ ಉಡುಪು ಧರಿಸುವುದು ಅಥವಾ ಶನಿಗೆ ಅರ್ಪಿಸುವುದು ನಿಮ್ಮ ಚೈತನ್ಯವನ್ನು ಸ್ಥಿರಗೊಳಿಸಲಿದೆ. ಶುಭ ಸಮಯ ಬೆಳಗ್ಗೆ 11:30 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಪೂಜೆ, ದಾನ, ಧ್ಯಾನ ಅಥವಾ ಕಾರ್ಯ ಆರಂಭ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಚಿತ್ತಶುದ್ಧ ಹಾಗೂ ಬುದ್ಧಿ ತೀವ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ನಿರ್ಧಾರ ಶಕ್ತಿ, ಅಂತರ್ದೃಷ್ಟಿ ಮತ್ತು ತಾಂತ್ರಿಕ ಜ್ಞಾನವು ಉತ್ಕೃಷ್ಟವಾಗಿ ಕಾರ್ಯನಿರ್ವಹಿಸುತ್ತದೆ. ಶನಿವಾರದ ಶನಿಗ್ರಹಣ ಪ್ರಭಾವ ನಿಮ್ಮ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುವ ಸಾಧ್ಯವಿದೆ. ಇದರಿಂದ ನಿಮ್ಮ ಒಳಜಗತ್ತು ಹೆಚ್ಚು ಕ್ರಿಯಾಶೀಲವಾಗುತ್ತದೆಯಾದರೂ ಬಾಹ್ಯ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಳ್ಳುವುದು ಅತ್ಯಗತ್ಯ. ಹಿರಿಯರ ಅನುಭವವನ್ನು ಗೌರವಿಸಿ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿ. ಇಂದಿನ ದಿನವು ನಿಮ್ಮ ಮುಂದಿನ ಜೀವನದ ಕೆಲವು ಪ್ರಮುಖ ಅಧ್ಯಾಯಗಳಿಗೆ ನೆಲೆ ಸಿದ್ಧ ಮಾಡುವ ಸಾಧ್ಯತೆ ಹೊಂದಿದೆ. ಅದಕ್ಕಾಗಿ ಈ ದಿನದ ಪ್ರತಿಯೊಂದು ನಿಮಿಷವೂ ಬುದ್ಧಿವಂತಿಕೆ ಮತ್ತು ಶಿಸ್ತಿನಿಂದ ಮುನ್ನಡೆಸಬೇಕು. ಹಳೆಯ ಸ್ನೇಹಿತರಿಂದ ಸಂಪರ್ಕಗಳು ಬರುವ ಸಾಧ್ಯತೆವಿದೆ. ಕೆಲವು ಹಳೆಯ ಭಾವನೆಗಳು ಮರುಜಾಗೃತಿಯಾಗಬಹುದು. ಭಾವನೆಗಳಿಗೆ ಬಲಿ ನೀಡದೆ ವಾಸ್ತವಿಕತೆಗೆ ಪ್ರಾಮುಖ್ಯತೆ ನೀಡುವುದು ಅತ್ಯಂತ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಈ ದಿನವು ಹೊಸ ಜವಾಬ್ದಾರಿಗಳ ಆರಂಭಕ್ಕೆ ಕಾರಣವಾಗಬಹುದು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪರಿಷ್ಕರಿಸಲು ಈ ದಿನ ಉತ್ತಮ. ಆದರೆ ಗುತ್ತಿಗೆ ಕೆಲಸಗಳು ಅಥವಾ ನಿರ್ದಿಷ್ಟ ಗಡುವು ಹೊಂದಿದ ಕಾರ್ಯಗಳಲ್ಲಿ ಹೆಚ್ಚು ಒತ್ತಡ ಎದುರಾಗಬಹುದು. ಹಿರಿಯರ ದೃಷ್ಟಿಯಲ್ಲಿ ನೀವು ಹೇಗೆ ಕಾಣಿಸುತ್ತೀರಿ ಎಂಬುದರ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಅಲ್ಪ ಪ್ರಮಾಣದ ಅಶ್ರದ್ಧೆ ಅಥವಾ ಕೆಲಸದ ವಿಳಂಬದಿಂದ ನಿಮಗೆ ನಕಾರಾತ್ಮಕ ಮೌಲ್ಯಮಾಪನ ಆಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯದಿಂದ ನಡೆದುಕೊಳ್ಳಿ. ಸ್ವತಂತ್ರ ವೃತ್ತಿಪರರು, ಸಂಶೋಧನಾ ಕ್ಷೇತ್ರದವರು ಅಥವಾ ತಾಂತ್ರಿಕ ಕಾರ್ಯದಲ್ಲಿ ತೊಡಗಿರುವವರು ಇಂದು ಹೊಸ ಐಡಿಯಾಗಳನ್ನು ತರುವುದು ಅನುಕೂಲ. ಆದರೆ ಅವುಗಳನ್ನು ತಕ್ಷಣವೇ ಜಾರಿಗೆ ತರದೆ ವಿಶ್ಲೇಷಿಸಿ ನಂತರವೇ ಕೈಗೆತ್ತಿಕೊಳ್ಳಿ. ವ್ಯಾಪಾರಿಗಳಿಗೋಸ್ಕರ ಈ ದಿನದ ನಕ್ಷತ್ರಗಳು ಮಿಶ್ರ ಫಲದ ಸೂಚನೆ ನೀಡುತ್ತಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು, ಆದರೆ ಹೊಸ ವಹಿವಾಟುಗಳಲ್ಲಿ ತಾಳ್ಮೆ ಮತ್ತು ಕಾನೂನು ವಿವರಗಳ ಪರಿಶೀಲನೆ ಅಗತ್ಯ. ಶನಿವಾರದ ಶನಿಗ್ರಹ ಪ್ರಭಾವದಿಂದಾಗಿ ಯಾವುದೇ ಒಪ್ಪಂದಕ್ಕೂ ಸಂಪೂರ್ಣ ಪರಿಶೀಲನೆ ನಂತರವೇ ಸಹಿ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಕೆಲವೊಂದು ಅಸ್ಥಿರತೆ ಉಂಟಾಗಬಹುದು. ನಿರೀಕ್ಷೆಯಿಲ್ಲದ ವೆಚ್ಚಗಳು, ಮುಖ್ಯವಾಗಿ ವಾಹನ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ ದುರಸ್ತಿ, ಮನೆ ಸರಕಿನ ನವೀಕರಣ ಅಥವಾ ಕುಟುಂಬದ ವೈದ್ಯಕೀಯ ಖರ್ಚುಗಳಿಗೆ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ತಾಳ್ಮೆಯಿಂದ ಮುಂದುವರಿಯಬೇಕು. ಹಳೆಯ ಸಾಲ ಪಾವತಿಗೆ ಸದುಪಯೋಗವಾಗುವ ದಿನವಿದು. ಆದರೆ ಹೊಸ ಸಾಲ ಅಥವಾ ಉಚಿತ ಹಣಕಾಸಿನ ಬಂಡವಾಳಕ್ಕಾಗಿ ಪ್ರಸ್ತಾವನೆ ಸಲ್ಲಿಸುವ ಯೋಜನೆ ಇದ್ದರೆ ಅದನ್ನು ಇನ್ನೊಂದು ದಿನಕ್ಕೆ ಮುಂದೂಡುವುದು ಉತ್ತಮ. ನಿಮ್ಮ ಲೆಕ್ಕಪತ್ರಗಳನ್ನು ಪುನರ್ ಪರಿಶೀಲಿಸಿ ಹಳೆಯ ಬಾಕಿಗಳ ಸಂಗ್ರಹಕ್ಕೆ ಕ್ರಮ ವಹಿಸಿ. ಇಂದಿನ ದಿನದಲ್ಲಿ ಹೂಡಿಕೆಗಳಿಗೆ ಅನುಕೂಲವಿಲ್ಲವಾದರೂ ಚಿನ್ನ ಅಥವಾ ಸ್ಥಿರ ಆಸ್ತಿ ಪರಿಗಣನೆಗಾಗಿ ಸಂಪೂರ್ಣ ಮಾಹಿತಿ ಸಂಗ್ರಹಿಸಬಹುದಾಗಿದೆ.
ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶನಿವಾರದ ಶನಿಗ್ರಹ ಪ್ರಭಾವದಿಂದಾಗಿ ದೇಹದಲ್ಲಿ ಸೌಮ್ಯ ಶಕ್ತಿ ಕುಂದಿಸುವ ಸಾಧ್ಯತೆ ಇದೆ. ಕೆಲವರಿಗೆ ನಿದ್ರೆ ಸಮಸ್ಯೆ, ತಲೆಸುತ್ತು, ತಲೆನೋವು ಅಥವಾ ಇಂಪ್ಯೂರಿಟಿ ಶುದ್ಧತೆ ಇಲ್ಲದಿರುವುದು ಕಾರಣದಿಂದ ಉತ್ಸಾಹದ ಕೊರತೆ ಆಗಬಹುದು. ಆಹಾರದಲ್ಲಿ ಶುದ್ಧತೆಯು ಮುಖ್ಯ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮೆದುಳಿನ ಒತ್ತಡದಿಂದ ತೊಂದರೆ ಆಗಬಹುದು. ಮಧುಮೇಹ, ಬಿಪಿ ಇರುವವರು ಈ ದಿನ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ದಿನಚರಿಯಲ್ಲಿ ಯೋಗ, ಶ್ವಾಸಾಭ್ಯಾಸ ಅಥವಾ ಪ್ರಾಣಾಯಾಮ ಸೇರಿಸಿಕೊಳ್ಳುವುದು ಉತ್ತಮ. ಶರೀರದ ಒತ್ತಡವನ್ನು ಕಡಿಮೆಗೊಳಿಸಲು ಎಣ್ಣೆ ಮಸಾಜ್, ಬಿಸಿ ನೀರಿನ ಸ್ನಾನ ಅಥವಾ ಮೃದುವಾದ ಸಂಗೀತ ಉಪಯೋಗಿಸಬಹುದು. ಔಷಧ ಸೇವನೆ ಮತ್ತು ಸಮಯಕ್ಕೆ ವಿಶ್ರಾಂತಿ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಮಿಶ್ರ ಭಾವನೆಗಳು. ಕೆಲವೊಂದು ವಿಷಯಗಳಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದು. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಿಕಟತೆ ಹೆಚ್ಚಾದರೂ ಕೆಲವು ಜಟಿಲ ಪ್ರಶ್ನೆಗಳು ಎದುರಾಗಬಹುದು. ಆದ್ದರಿಂದ ಸ್ಪಷ್ಟ ಸಂವಹನ ಅಗತ್ಯ. ತಾಯಂದಿರು ಅಥವಾ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಕುಟುಂಬದ ಪೋಷಣೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಇಂದು ನಿಮ್ಮ ಪಾತ್ರ ಹೆಚ್ಚಾಗಬಹುದು. ಸ್ನೇಹಿತರಿಂದ ದೂರವಿದ್ದ ಸಂಬಂಧಗಳು ಮರುಜೀವ ಪಡೆಯಬಹುದಾದ ದಿನವಿದು. ತಾಳ್ಮೆ ಮತ್ತು ಶಾಂತಿಯೊಂದಿಗೆ ಮಾತನಾಡಿದರೆ ಎಲ್ಲವೂ ಸರಿಯಾಗಬಹುದು. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಸಮತೋಲನಗೊಳಿಸಲು ಶನಿಗೆ ಪೂಜೆ, ಜಪ ಮತ್ತು ಧ್ಯಾನ ಮಾಡುವುದು ಅತ್ಯಂತ ಶ್ರೇಷ್ಠ. ವಿಶೇಷವಾಗಿ ಶನಿಗೆ ಅರ್ಪಣೆಯಾದ ನೈವೇದ್ಯ, ಎಳ್ಳಿನ ಎಣ್ಣೆ ದೀಪ ಮತ್ತು ಶನಿಗೀತೆಯ ಪಠಣದಿಂದ ಶಕ್ತಿಯ ಸ್ಥಿರತೆ ಲಭಿಸಬಹುದು. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಕಪ್ಪು ಬಟ್ಟೆ ತೊಟ್ಟು ಶನಿದೇವರ ಸನ್ನಿಧಿಯಲ್ಲಿ ಧ್ಯಾನ ಮಾಡುವುದರಿಂದ ಆಂತರಿಕ ಶಾಂತಿ ಉಂಟಾಗುತ್ತದೆ. ಈ ದಿನ ಮಧ್ಯಾಹ್ನದ ನಂತರ ಕೆಲ ಕಾಲ ಏಕಾಂತದಲ್ಲಿ ತಂಗಿ ನಿಮ್ಮ ಜೀವನದ ಗುರಿಗಳ ಪುನರ್ವಿಶ್ಲೇಷಣೆ ಮಾಡುವುದು ಅತ್ಯಂತ ಲಾಭದಾಯಕ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಶನಿಗ್ರಹಣ ನಿಯಮ, ಶಿಸ್ತು ಮತ್ತು ಸ್ಥಿರತೆಗೆ ಸೂಚನೆ ನೀಡುತ್ತದೆ. ಇಂದಿನ ದಿನದಲ್ಲಿ ಯಾವುದೇ ಕೆಲಸವನ್ನು ಈ ಸಂಖ್ಯೆಗೆ ಅನುಗುಣವಾಗಿ ಯೋಜಿಸಿದರೆ ಲಾಭದಾಯಕವಾಗಬಹುದು. ಅದೃಷ್ಟದ ಬಣ್ಣ ಕಪ್ಪು ನೀಲಿ. ಈ ಬಣ್ಣ ಶನಿಗ್ರಹಣ ಶಕ್ತಿ ಪ್ರತೀಕವಾಗಿದ್ದು ಭೀತಿಯ ಬದಲಿಗೆ ಶಕ್ತಿಯನ್ನು ಆಕರ್ಷಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಪೂಜಾ ಹೂವಿನಿಂದ ಶನಿ ತೃಪ್ತಿಯಾಗುವ ಸಾಧ್ಯತೆ ಹೆಚ್ಚು. ಶುಭ ಸಮಯ ಬೆಳಗ್ಗೆ 11:45 ರಿಂದ ಮಧ್ಯಾಹ್ನ 1:15. ಈ ಸಮಯದಲ್ಲಿ ಪುಣ್ಯ ಕಾರ್ಯ, ಶನಿಗೆ ಪೂಜೆ, ಧ್ಯಾನ ಅಥವಾ ಮೌಲ್ಯಯುತ ಚರ್ಚೆಗಳಿಗೆ ಅನುಕೂಲ. ಹೊಸ ನಿರ್ಧಾರ ಕೈಗೆತ್ತಿಕೊಳ್ಳಲು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಆಂತರಿಕ ಶಾಂತಿ, ಗಂಭೀರ ಆಲೋಚನೆ ಮತ್ತು ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ದಿನವಾಗಿದೆ. ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಕೆಲವೊಂದು ವಿಷಯಗಳಲ್ಲಿ ವಿಳಂಬ, ನಿರ್ಣಯಗಳಲ್ಲಿನ ಗೊಂದಲ ಅಥವಾ ನಿರಾಸೆ ಉಂಟಾಗಬಹುದು. ಆದರೆ ನಿಮ್ಮ ಸಹಜ ಇಂಟ್ಯೂಷನಲ್ ಅಂತರ್ಜ್ಞಾನ ಶಕ್ತಿ, ಭಾವನಾತ್ಮಕ ತಿಳಿವು ಮತ್ತು ಶಾಂತ ಸ್ವಭಾವವು ಈ ಅಡ್ಡಿಗಳನ್ನು ಸಮರ್ಥವಾಗಿ ನಿಭಾಯಿಸಬಹುದು. ದಿನದ ಮೊದಲ ಭಾಗದಲ್ಲಿ ನಿರಾಸಕ್ತಿ ಮತ್ತು ಮನಸ್ಸಿನ ಅಸ್ಥಿರತೆ ಕಾಣಬಹುದು. ಆದರೆ ದಿನದೊಳಗಡೆ ಜವಾಬ್ದಾರಿ ಮತ್ತು ದೃಷ್ಟಿಕೋನ ಸ್ಪಷ್ಟವಾಗಿ ಹೊರಬರಬಹುದು. ಹಳೆಯ ಸ್ನೇಹಿತರಿಂದ ಬೆಂಬಲ, ಹಿಂದಿನ ಕೆಲಸಗಳ ಪುನರ್ವಿಮರ್ಶೆ ಮತ್ತು ಭವಿಷ್ಯದ ಉದ್ದೇಶಗಳ ಪುನರ್ ರೂಪರೇಖೆ ಇವು ಇಂದು ಮುಖ್ಯವಾಗಬಹುದು. ನಾವು ಮುಂದುವರಿಯುವ ಮೊದಲು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಹೆಚ್ಚಿನ ಸಂವೇದನೆ ಮತ್ತು ತಾಳ್ಮೆ ಅಗತ್ಯವಿದೆ. ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ವಿಶೇಷವಾಗಿ ವರದಿ, ಪ್ರಸ್ತುತಿಗಳು ಅಥವಾ ಗಂಭೀರ ಯೋಜನೆಗಳ ತಯಾರಿ ಮಾಡುವವರಿಗಿದು ಪ್ರಯೋಜನದ ದಿನ. ಆದಾಯ ಅಥವಾ ಪ್ರಗತಿ ಕೇವಲ ಶ್ರಮದಿಂದ ಸಿಗುತ್ತದೆ. ಬೇಗನೆ ಫಲ ನಿರೀಕ್ಷಿಸಬೇಡಿ. ನಿಮ್ಮ ಕಲಾತ್ಮಕ ನೈಪುಣ್ಯಗಳು, ಬರವಣಿಗೆ, ಸಂಗೀತ, ವಿನ್ಯಾಸ ಇತ್ಯಾದಿಗಳನ್ನು ಉದ್ಯೋಗದಲ್ಲಿ ಬಳಸಿದರೆ ನಿಮಗೆ ಉತ್ತಮ ಮಾನ್ಯತೆ ದೊರೆಯಬಹುದು. ಮಾಧ್ಯಮ, ಶಿಕ್ಷಣ ಅಥವಾ ಮನೋರಂಜನಾ ಕ್ಷೇತ್ರದವರಿಗಿದು ಅನುಕೂಲಕರ ದಿನವಾಗಬಹುದು. ವೃತ್ತಿ ಬದಲಾವಣೆ ಅಥವಾ ಮೇಲ್ದರ್ಜೆಯ ಪಾತ್ರದ ಆಸೆ ಇದ್ದರೆ ಇಂದೇ ಎಲ್ಲಾ ದಾಖಲೆಗಳನ್ನು ಪೂರೈಸುವುದು ಉತ್ತಮ. ಆದರೆ ಅಂತಿಮ ತೀರ್ಮಾನಕ್ಕಾಗಿ ಶನಿವಾರದ ನಂತರದ ಸಮಯ ಹೆಚ್ಚು ಲಾಭದಾಯಕ. ಸ್ವತಂತ್ರ ವೃತ್ತಿಪರರಿಗೆ ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ಗ್ರಾಹಕರ ಮನಸ್ಸು ಗೆಲ್ಲುವ ಅವಕಾಶವಿದೆ. ಚಿಕ್ಕ ಸಂದೇಹಗಳೇ ದೊಡ್ಡ ಚುರುಕಾಗದಂತೆ ಮುಂಚೆ ಸ್ಪಷ್ಟತೆ ತರಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ವ್ಯವಹಾರಿಕ ಮನೋಭಾವ ಬಹಳ ಅಗತ್ಯ. ಅನಿರೀಕ್ಷಿತ ತೊಂದರೆಗಳು ಬರುವ ಸಾಧ್ಯತೆ ಇರುವುದರಿಂದ ದೈನಂದಿನ ಖರ್ಚುಗಳ ಮೇಲೆ ಹಿಡಿತ ಇರಲಿ. ಹಳೆಯ ಬಾಕಿ ವಸೂಲಿ ಪ್ರಯತ್ನಿಸಿ, ಆದರೆ ಜೋರಾಗಿ ಒತ್ತಡವಿಲ್ಲದೆ. ಅನಾವಶ್ಯಕ ಖರೀದಿ ಅಥವಾ ಐಷಾರಾಮಿ ವೆಚ್ಚಗಳನ್ನು ನಿಲ್ಲಿಸಿ. ಹಣ ಉಳಿಸುವ ಹೊಸ ಮಾರ್ಗಗಳ ಬಗ್ಗೆ ಆಲೋಚನೆ ಮಾಡಿ.
ಮನೆಗೆ ಸಂಬಂಧಿಸಿದ ಸೇವಾ ಖರ್ಚುಗಳು ಅಥವಾ ಮಕ್ಕಳ ಅಗತ್ಯಗಳಿಗೆ ಹಣ ತೆಗೆದುಕೊಳ್ಳಬೇಕಾಗಬಹುದು. ಹೂಡಿಕೆಗೆ ಇಂದಿನ ದಿನ ಸೂಕ್ತವಲ್ಲ. ಹೊಸ ಯೋಜನೆ ಅಥವಾ ಷೇರು ವ್ಯವಹಾರಗಳಲ್ಲಿ ತಾಳ್ಮೆ ಇರಲಿ. ಆದರೆ ಒಂದು ಮಿತಿಯೊಳಗಿನ ದಾನ, ಧರ್ಮ ಕಾರ್ಯದಲ್ಲಿ ಹಣ ಬಳಸುವುದು ಶ್ರೇಷ್ಠ ಫಲ ತರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ದೇಹದಲ್ಲಿ ನಿಧಾನಗತಿಯ ತೊಂದರೆಗಳು ಕಾಣಬಹುದು. ಜೀರ್ಣಕ್ರಿಯೆಯಲ್ಲಿ ಅಸ್ವಸ್ಥತೆ, ಮಲಬದ್ಧತೆ, ನಿದ್ರಾಭಂಗ ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಈ ಕಾರಣದಿಂದ ದಿನವನ್ನು ನಿಧಾನವಾಗಿ ಪ್ರಾರಂಭಿಸಿ. ಹೆಚ್ಚು ನೀರು ಕುಡಿಯಿರಿ, ಹಸಿವಿದ್ದಾಗ ಮಾತ್ರ ತಿನ್ನಿ ಮತ್ತು ಹಸಿರು ಹೂಳೆಲೆಗಳನ್ನು, ತರಕಾರಿಗಳು ಆಹಾರದಲ್ಲಿ ಬಳಸುವುದು ಉತ್ತಮ. ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇಂದು ಮಳೆ ನೀರಿನಿಂದ ಸ್ನಾನ ಅಥವಾ ಉಷ್ಣವಾದ ನೀರಿನಲ್ಲಿ ಕಾಲು ತೊಳೆಯುವುದು ಶ್ರೇಷ್ಠ. ಮನಸ್ಸಿನಲ್ಲಿ ಚಿಂತೆ ಅಥವಾ ಭಯವಿದ್ದರೆ ಶಾಂತ ಯೋಗಾಭ್ಯಾಸ ಅಥವಾ ಪ್ರಾಣಾಯಾಮದ ಮೂಲಕ ಶಕ್ತಿ ಹೆಚ್ಚಿಸಬಹುದು. ಹಿರಿಯರ ಆರೋಗ್ಯದ ಮೇಲೂ ಇಂದು ಹೆಚ್ಚು ಗಮನ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಮ್ಯತೆಯ ಅಗತ್ಯವಿದೆ. ಸಂಬಂಧಗಳಲ್ಲಿ ಭಾವನೆಗಳಿಂದ ಹೆಚ್ಚು ಪ್ರಭಾವಿತವಾಗದಂತೆ ನೋಡಿಕೊಳ್ಳಿ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಿಖರವಾದ ಸ್ನೇಹಪೂರ್ಣ ಸಂಭಾಷಣೆ ಬಹುಮುಖ್ಯ. ಸಂಯಮದಿಂದ ಆಳವಾದ ಮಾತುಕತೆ ಮಾಡುವ ದಿನವಿದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ತಂದೆ ತಾಯಿ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ತೋರಿಸಿ ಅವರ ಸಹಾಯಕ್ಕೆ ನಿಂತರೆ ನೈತಿಕ ಸಂತೋಷ ಸಿಗುತ್ತದೆ. ಕುಟುಂಬದಲ್ಲಿ ಒಟ್ಟಾಗಿ ಕಳೆಯುವ ಸಮಯ ನಿಮ್ಮ ಆತ್ಮಶಕ್ತಿ ಮತ್ತು ಭರವಸೆಯನ್ನು ಹೆಚ್ಚಿಸುತ್ತದೆ. ದೂರದ ಸಂಬಂಧಿಕರೊಂದಿಗೆ ಮಾತುಕತೆ ಅಥವಾ ಭೇಟಿಯ ಅವಕಾಶವಿದೆ. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಶಕ್ತಿ ಹೊಂದಲು ಅತ್ಯಂತ ಉತ್ತಮ ದಿನ. ವಿಶೇಷವಾಗಿ ಶನಿಗೆ ಆರಾಧನೆ ಮಾಡುವ ಮೂಲಕ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯ ಅನುಭವವಾಗಬಹುದು. ಶನಿ ಅನುಗ್ರಹದಿಂದ ಪಾಪ ವಿಮೋಚನೆ, ಶ್ರಮದ ಲಾಭ, ಮನಸ್ಸಿಗೆ ಧೈರ್ಯ ದೊರೆಯುತ್ತದೆ. ನೀಲಿ ಬಟ್ಟೆ ಧರಿಸಿ, ಶನಿಗೆ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 27 ಬಾರಿ ಜಪಿಸಿ. ನವಗ್ರಹ ಮಂದಿರ ಅಥವಾ ಶನಿ ಮಂದಿರದಲ್ಲಿ ಪ್ರಾರ್ಥನೆ ಮಾಡುವುದು ಅತ್ಯಂತ ಫಲದಾಯಕ. ಶನಿಗೆ ತೆಂಗಿನಕಾಯಿ, ಎಳ್ಳು, ಬೆಲ್ಲದಾನ ಮಾಡಿದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುವುದು. ಶ್ರದ್ಧೆಯಿಂದ ದತ್ತಾತ್ರೇಯ ಅಥವಾ ಆಂಜನೇಯನಿಗೆ ಪೂಜೆ ಮಾಡಿದರೆ ಇನ್ನಷ್ಟು ಶಕ್ತಿಶಾಲಿಯಾದ ಶಕ್ತಿ ನಿಮ್ಮೊಳಗೆ ಮೂಡುತ್ತದೆ. ಅದೃಷ್ಟದ ಸಂಖ್ಯೆ 7. ಇದು ಅಂತರಾಳದ ಶಕ್ತಿ, ಆಧ್ಯಾತ್ಮಿಕ ಅರಿವು ಹಾಗೂ ವೈಚಾರಿಕ ತೀವ್ರತೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸಬಹುದು. ಅದೃಷ್ಟದ ಬಣ್ಣ ಕರುನೀಲಿ, ಗಾಢ ನೀಲಿ. ಈ ಬಣ್ಣವು ಶನಿಗ್ರಹನ ಶಕ್ತಿಯನ್ನು ಸಮತೋಲನಗೊಳಿಸಿ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ನೀಡುತ್ತದೆ. ಬಣ್ಣದ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಬಹುದು. ಶುಭ ಸಮಯ ಸಂಜೆ 5:30 ರಿಂದ ರಾತ್ರಿ ಬೆಳಗ್ಗೆ 7 ಗಂಟೆ. ಈ ಸಮಯದಲ್ಲಿ ನೀವು ಧ್ಯಾನ, ಪೂಜೆ, ಗಣನೆ, ಯೋಚನೆ ಅಥವಾ ಪ್ರಮುಖ ಸಂದೇಶಗಳ ಪರಿಗಣನೆ ಮಾಡಿದರೆ ಅದರಲ್ಲಿ ಯಶಸ್ಸು ದೊರೆಯಬಹುದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.